ಅಣ್ಣ ಓಹೋ ರವಿ. ಹೌದು ಅತ್ತಿಗೆ. ಅತ್ತಿಗೆ ವಿಧಿ ತನ್ನ ವೈಪರೀತ್ಯಗಳಾಗಿ ನಾನು ನೀನು ಅತ್ತಿಗೆ ಅದೇ ಅಷ್ಟೇ. ಛೇ ದೈವ ತಂದ ಸಂಕಲ್ಪಕ್ಕೆ ವಿಧಿ ತಂದ ವಿಪತ್ತು ಅನ್ನಬಾರದು ಅತ್ತಿಗೆ. ರವಿ, ಮಾತಿಗೂ ಯಾಕೆ ಈ ರೀತಿ ಹೃದಯಕ್ಕೆ ಚುಚ್ಚುವಂತೆ ಮಾತನಾಡ್ತಾ ಇದೀಯಾ? ಅಂತ ಮಾತೇಕೆ ಹತ್ತಿಗೆ? ನಡೆದು ಹೋದ ಘಟನೆಗಳೆಲ್ಲ ದುಸ್ವಪ್ನವೆಂದು ಭಾವಿಸಿ ಅಂದಿನ ಹಾರವಿ ಮಡಿದು ಹೋಗಿ ಇಂದು ನಿನ್ನ ಮಮತೆಯ ಮಡಿಲ ಮಗನಾಗಿ ಜನಿಸಿ ಬಂದಿದ್ದಾನೆಂದು ಭಾವಿಸಿಕೊಂಡು ನಿನ್ನಂತಃಕರಣೆ ಆಶೀರ್ವಾದ ನೀಡು ಅರಸು ಹೊತ್ತಿಗೆ ಈ ನಿನ್ನ ಮೈದುನನ ಗುಂಬಾಳಾಗಲಿ ಎಂದು. ರವಿ, ಅಲ್ಲಲ್ಲ ಮೈದುನ ನೋಡು, ಈ ಬಿರುಗಾಳಿ ಬೀಸಿ ನಮ್ಮ ಸಂಸಾರವೇ ಸುಂದರವಾಗಿದ್ದ ನಮ್ಮ ಸಂಸಾರ ಒಡೆದು ಚಿತ್ರವಾಗಬಾರ್ದು ಅಂತ ದಿನನಿತ್ಯ ನಾನು ದೇವರ ಮೊರೆ ಹೋಗ್ತಾ ಇದ್ದೇನೆ. ಹತ್ತಿಗೆ ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ನಮ್ಮಿಬ್ಬರ ಪವಿತ್ರ ಬಂಧನ ಧ್ವಂಸ ಮಾಡಿ ನಮ್ಮಿಬ್ಬರನ್ನು ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ಪವಿತ್ರವಾದ ತಾಯಿ ಮಗನ ಸ್ಥಾನಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಂಡು ಕೀರ್ತಿಶಾಲಿಗಳಾಗುವುದೇ ನಮ್ಮ ಮುಂದಿರುವ ಪವಿತ್ರ ಕರ್ತವ್ಯ. ದೇವ ಮಾನವನಾದ ನನ್ನಣ್ಣನಿಗೆ ಕಿಂಚಿತ್ತು ಅನುಮಾನಕ್ಕೆ ಅವಕಾಶವಾಗದಂತೆ ನಡೆದುಕೊಳ್ಳೋಣ. ಒಂದು ವೇಳೆ ನಮ್ಮಿಬ್ಬರ ಕತೆ ನಮ್ಮಣ್ಣನಿಗೆ ಗೊತ್ತಾದರೆ ವ್ಯಥೆಪಟ್ಟು ಸುಲುಗಿ ಬಿಡ್ತಾನೆ ಭಾವನ ಜೀವಿಯಾದ ನನ್ನಣ್ಣ. ಅನುಮಾನಕ್ಕೆ ಆಸ್ಪದ ಕೊಡದೆ ನಾವಿಬ್ರು ಮೈದಿನ ಅತ್ತಿಗೆಯರಾಗಿ ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಂಡು ಹೋಗೋಣ. ಬಾರು ರವಿ, ಊಟ ಮಾಡುವಂತೆ ಬಾ. ಹತ್ತಿಗೆ ಈ ನಿನ್ನ ಮೈದುನನಿಗೆ ನಿನ್ನ ಮಮತೆಯ ತುಂಬಿದ ಕೈಗಳಿಂದ ಅನ್ನವನ್ನು ನೀಡುವೆಯ ತಾಯಿ? ರವಿ, ನಡೆಯಮ್ಮ. ಬಾಲ್ಯದಲ್ಲಿಯೇ ತಾಯಿಯ ಮಮತೆಯನ್ನು ಕಳೆದುಕೊಂಡೆ ಇನ್ನು ಈ ರವಿಗೆ ಅತ್ತಿಗೆ ರೂಪದಲ್ಲಿ ಅವತರಿಸಿ ಬಂದ ಮಾತೆಯ ಮಮಕಾರದ ಅನ್ನವನ್ನುಂಡು ಅಮರಜೀವಿಯಾಗಿ ಬಾಳುತ್ತೇನೆ. ನಡೆಯಮ್ಮ. ಯಾಕಲೇ ಕಾಸಿ ಕಣ್ಣು ಕಾಣ್ತಾವ? ಏನ ವಿಷಯ ಹೆಚ್ಚಾಗತ್ತೆ ಮಗನೇ? ವಿಷಯ ಹೆಚ್ಚಾಗತ್ತೆ ಅಲಕ ನನ್ನ ಮಗನ ಅದಕ್ಕೆ ಈಗೇನ್ ಮಾಡ್ತೀವಲ್ಲ ಮಗನ ಕುಡುಕ. ಹೌದ್ರಿ ವಾಶ ನಾನು ಕುಡುಕ. ನನ್ನ ಕುಡುಕನನ್ನ ಹೆಂಗ್ ಮಾಡಿದವ ನೀನು ಅಲ್ಲಪ್ಪ ಮಗನ. ಅದು ಹೆಂಗಲ್ಲ? ನನ್ನ ಪ್ರೀತಿ ಅಕ್ಕಿನ ತಕ್ಕಿ ಹೊಡ್ಕೊಂಡು ನನ್ನ ಹಾಡಿ ನನ್ನ ಹೊಟ್ಟೆಗೆ ಸಂಕಟ ಕಡಿದ ವೆಂಕಟಮ್ಮನ ವಾಶ ಮಾಡಿದ್ದುಣ್ಣು ಕಾಸಿ ಮಾಡಿದ್ದುಣ್ಣು ಮಾರ ಎಂದಂಗ ನಾನು ನಿನಗೆ ಸಂಕಟ ಕೇಳಿದ ನಮ್ಮಪ್ಪ ನಮ್ಮ ಬೆಂಕಿ ಸುರುವನಲ್ಲಿ ಲಾವಣ್ಯನ ಕೂಡ ಚಕ್ಕಿ ಬಡ್ಕೊಂಡು ಉಳ್ದಾಡಕತ್ತೇನ. ನಾನು ಕಣ್ಣಾರೆ ಕಂಡಿ ನಾನು ಏನ್ ಮಾಡ್ಬೇಕು ಹೇಳ? ನಾವು ತಡ್ಕೊಳ್ಳೋ ಶಕ್ತಿ ಪಡ್ಕೊಂಡು ಇಟ್ಟಿವಿ, ಅಷ್ಟೊಂದು ವೀಕ್ನೆಸ್ ಮೈಂಡ್ ಅಲ್ಲ ನಮ್ದ. ಆದ್ರೂ ಒಂದು ವಿಷಯ ಭಾರಿ ತಲೆ ತಿನ್ನಕತ್ತೆ ನೋಡಲ್ಲ. ಯಾವ್ದಪ್ಪ ಮಗನ ಅದು? ಅದ ಲಾವಣ್ಯನಲ್ಲವೂ ನನಗೆ ಭಯಂಕರ ಪರಿಣಾಮ ಬೀರಿದೆ. ಹೊಸ ವಾಸು ಹೆಣ್ಣಿನ ಬಗ್ಗೆ ಯಾವಾಗ ತಲೆ ಕೆಡಿಸಿಬಿಡ್ದಲ್ಲಿ. ಅಂಗನೆರಳುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲುವು ಸಿಗುವುದು, ಇವು ಮೂರು ಸಂಘ ಇರಲಿವೆ ಎಂಬ ಮಾತು ಕೇಳಿಲ್ಲಪ್ಪ ಮಗನ. ನಾನು ಅದ ಮಾತು ಹೇಳ್ತೇನೆ, ಆ ಲಾವಣ್ಯನ ಮರೆತು ಬಿಡ. ಅದ ಹೆಂಗ್ ಮಾಡ್ತಾರಲೇ ಮಗನ, ಅದ್ ಹೆಂಗ್ ಮಾಡ್ತಾರ? ನಾನು ಎಷ್ಟು ಕಷ್ಟಪಟ್ಟು ಆಕಿದ್ ಹೊಡೆದಿನ ಗೊತ್ತೈತೇನಪ್ಪ ಮಗನ. ಲೇ ವಾಶ ಹೊಡಿದಿನಿ ಅವತ್ತಿನಿಂದ ಇವತ್ತಿನವರೆಗೆ ಕಣ್ಣಿಗೆ ನಿಂತಿಲ್ಲ ಲೇ ಮಗನ.
ಕೊಡ್ತಾರ ನನ್ನ ಕೊಡ್ತಾರ ಬೇಡ ನಂಬಬೇಡ ಜೀವನರು ಹೆಂಗಸರನ್ನು ಎಂದಿಗೂ ನಂಬಬೇಡ. ನಿದ್ದೆ ಬಂದ್ರ ಕನಸ್ನೆ ಬಂದ್ ನಿಲ್ತೀವಿ ಯಾಕ್ರಿ ಕಾಶಿನಾಥ್ ಆಹಾ ಬಂದೆಯ ಅಭಿನಯ ನಮ್ಮ ಅನುಭವ ಎಲ್ಲಿಗೆ ಬಂತು ದೇವಿ? ಒಂದು ಉಳ್ದಾಯ್ತು ನೋಡು ಅದೊಂದು ಸೀನು ಅವನು ಶೂಟಿಂಗ್ ಮುಗೀತಂದ್ರ ಮುಂದಿನ ತಿಂಗಳು ರಿಲೀಸ್ ಆಗೇ ಬಿಡ್ತತ್ ನೋಡು ಕಾಶಿನಾಥ್ ಅವ್ರೆ. ನಾವೆಲ್ಲ ರಿಲೀಸ್ ಮಾಡ್ಬೋದು ಆದ್ರೆ ಡಿಸ್ಟ್ರಿಬ್ಯೂಟರ್ ಬೇಕಲ್ಲ. ಏ ವಾಸು ನಿಮ್ ಡಿಸ್ಟ್ರಿಬ್ಯೂಟರ್ ಆಗ್ತೀನಪ್ಪ ಮಗನ. ನಾನು ಪ್ರೇಕ್ಷಕ್ಕಾಗಿ ಬೇಕಾದ್ರೆ ನಿಮ್ಮ ಸಾಂಗ್ ಬಂದಾಗ ಸೀಳಾಕ್ತೀನಿ. ಈ ಡಿಸ್ಟ್ರಿಬ್ಯೂಟರ್ ವ್ಯವಹಾರ ನಮಗೆ ಬೇಡ. ಹಂಗಾರ ಪ್ರಾರಂಭ ಆಗ್ಲಿ ನಮ್ಮ ಸೀನ್ ಅವನವನು ಒಂದು ಸಾಂಗ್ ಹೋಗ್ಲೇ ಬಿಡು ನೀನು ಸೀಳಾಕು ನಾ ಇಬ್ರು ಹಾಡ್ತೀನಿ ಅಂತ ಶುರು ಹಚ್ಕೋರಿ ಹಂಗಾರ. Thank you.
ನನಗೆಲ್ಲ ಒಂದು ತಿಳಿಬಲ್ದ. ಅಲ್ಲ ಓಯ್ ಕಟ್ಟ ಕಡೆಯಾಗಿ ದಿಟ್ಟತನದ ಒಂದು ಮಾತು ಹೇಳ್ತೀನಿ, ಚಿತ್ತಗಟ್ಟು ಕೇಳೋ ನನ್ನ ರಾಜ ಕೋತಂದ್ರ ಬೀಜ. ಸಂತೋಷದಿಂದ ಸೌಭಾಗ್ಯವತಿ ಆಗಿ ಅವನವನ ಒಳ್ಳೆ ಹರ್ಷದಿಂದ ಹರ್ಷಿ ಈ ನನ್ನ ಸಹೋದರನಾಗಿ ನನ್ನ ವಾಸುದೇವ ಇಂದಿನಿಂದ ಇವರು ಜನ್ಮ ಜನ್ಮಕ್ಕೂ ಇವರೇ ನನ್ನ ಬಹಳ ಸಂಗಾತಿ ಆಗಲೆಂದು ನನ್ನ ಹರ್ಷೋ ನನ್ನ ನನಗೆ ಅಣ್ಣ ಲಾವಣ್ಣ ಅಣ್ಣ ನನ್ನ ಮನೆ ಕಡೆ ಅಣ್ಣ ಹಂಗಂದ್ರೆ ನಮ್ಮ 500 ರೂಪಾಯಿ ಮೊನ್ನೆ ಕೈ ಕಟ್ಟ ಅಲ್ಲ ಮೊನ್ನೆ ಕೈ ಹಿಡಿದು ಕುಣಿದಾಡಿದ್ರ ಅಲ್ಲೇ ಮುಟ್ಟು ಹೋಯ್ತು. ಅಲ್ಲ ಕೈ ಹಿಡಿದು ಕುಡಿಯಕ್ 500 ಆದ್ರ ಮತ್ತೇನಾರ ಮುಟ್ಟಿದ್ರ ಓಯ್ ಬಾಯಿ ಬಿಗಿಡಿದ್ ಮಾತಾಡ ಜಾಸ್ತಿ ಏನಾರ ಮಾತಾಡ್ದಿ ಮಾತಾಡ್ತಿ ಬಾಯೊಳಗಿನ ಅಲ್ಲೆಲ್ಲ ಉಳಿಸ್ಬಿಟ್ಟಂತ ಹಚ್ಕೊಂಡ ಮಾಡ ಹುಚ್ಚೆ ಮಾಮ ಹುಡುಗಿಗೆ ತಿಳುವಳಿಕೆ ಕಡಿಮೆ, ಏನೋ ಅಣ್ಣನ ಸಲ ಮಾತಾಡಪ್ಪ, ಮನಸ್ಸಿಗೆ ಕೊಡಪ್ಪ, ಮನಸ್ಸಿಗೆ ಮಗ ಕೈ ಹಿಡಿದು ಬಡದ ಚಾನ್ಸ್ ಓ ನಾವು ಅರ್ಜೆಂಟ್ ಹ್ಯಾಂಡ್ ಬಿಲ್ ಮಾಡಿಸ್ಕೊಂಡು ಬರ್ತೀವಿ. ಆದ್ಮೇಲೆ ಯಾಕ್ರಿ? ಓ ಸಾರಿ, ಹ್ಯಾಂಡ್ ಬಿಲ್ ಅಲ್ಲ, ಲಗ್ನ ಪತ್ರಿಕೆ ಮಾಡಿಸ್ಕೊಂಡು ಬರ್ತೀವಿ. ಹಿಂಗ ಇಬ್ರು ಕೂಡಿ ಗುರ್ತಿಸ್ಕೊಂಡು ಬರ್ರಿ. ಓಡಬೇಡ, ಅಷ್ಟು ಅರ್ಜೆಂಟ್ ಐತೆ ಇನ್ನು 3 ಗಂಟೆ, ಈ 3 ಗಂಟೆ ಆಗೈತೆ. ಜಗ್ಗಬೇಕು ಮಗನ ಮುಗೀತು ನಮ್ಮದಿನ. ತಡ್ಕೊಂಬಕ್ ಆಗಲ್ದವ, ನಾವೇನ್ ಮಾಡಮ್ಮ? ಹಂಗಾದ್ರೆ ಮದ್ವಿ ಅಂದ್ರ ಲಗ್ನ ಪತ್ರ ತರ್ಸಕೊಂತೀವಿ. ಬಂಗಾರ ನೀವು ಹೋಗೋಣ, 1 ತೊಲಿ ಬಂಗಾರ ತಗೊಳ್ಳೋಣ. ನನಗೊಂದು ಚಲೋ ರೇಷ್ಮೆ ಸೀರೆ ತಗೊಳ್ಳೋಣ, ನಿನಗೆ ತಕ್ಕಂತ ಸೂಟು ಬೂಟು ತಗೊಂಡು ಅಲ್ಲೇ ಪ್ರಿಂಟಿಂಗ್ ಪ್ರೆಸ್ ಐತಲ್ಲ ಅಲ್ಲೇ ಲಗ್ನ ಪತ್ರ ಚಾಪಿಸಿ ಬಿಡೋದು. ಮತ್ತೇನೈತಿ? ಇಬ್ರು ಕೂಡಿ ಗುದ್ದಿಸ್ಕೊಂಬರ್ರಿ. ಏನ ಲಗ್ನ ಪತ್ರ ಹಿಂಗನ್ನು ನೀನು ಕೌನ್ಸ್ನಾಗ ಇಟ್ಟು ಕುಟಿ ಬೇಡ ಮಗನ. ಲೇ ವಾಸು, ನಾವು ಗುದ್ದಿಸ್ಕೊಂಡು ಬಳಿ ಇಲ್ಲಿ ಒತ್ತಿಸ್ಕೊಂಡು ಬರ್ಲಿ. ನಿನಗೆ ಯಾಕಪ್ಪ ಲಗ್ನಕ್ಕೆ ಬೇಕಾದ್ರೆ ನಿಮ್ಮೊಬ್ಬರು ಕರ್ಕೊಂಡು ಬಾ ಮಗನ. ಫಸ್ಟ್ ಬಂದ ಕೂತ್ಕೊಂಡು ಸಣ್ಣಾಗಿ ಊಟ ಮಾಡಿ ಹೋಗ್ತದ ಮಗನ. ಚಾನ್ಸ್ ಹೊಡೆದಿ ಮಾತಾಡ್ತೇವೆ ತಗೊಂಡ್ರಿ ಬರ್ಲ್ರಿ ಅಂದ್ರ ಯಾಕ್ರಿ ಒಂಥರ ಆಗ್ಬಿಟ್ರಲ್ಲ? ನೋಯ್ತಾ? ಎಲ್ಲ ಇಳಿಸ್ಬಿಟ್ಟದ. ಏನ್ ಮಾಡಿ ನಾನು ಅಂತಂದ ಮಯ್ಯ ಬೆವ್ರು ಅಂತ ಎಲ್ಲಿ ಹೋದ್ ಅಡಿ ನಮ್ದು ಲಾಸ್ಟ್ ಮುಗಿತ್ತು. ಇನ್ನು ಬಾರ ಯಾಕ ಡೌನ್ ಆದಿ ನಿನ್ಗೂ? ಅಲ್ಲಿ ಮೈಕಿಗೆ ಹೋಗಿ ಮುಂದೆ. ಅಲ್ಲ ಡೌನ್ ಅಲ್ಲ ಮುಟ್ತೈತಿ. ಈಗೇನ ಕೈ ಬಿಡೋದು ನಗು ಮರ ಗಂಟು ಮರಿ ಹಾಕ್ಬೇಡ. ನಮ್ಮನ್ನ ಹುಲಿ ನಿಂತಾನ ಮಗ್ಳು ಉದಿಲ್ರಿ, ನೆರೆಯಾಗಿ ಬಿಟ್ಟ ಈಗ ಅವನು. ಇಲಿಯನ ನೆರೆಯಾಗಿ ಬಿಟ್ಟ ಈಗ ನಾನು ಉದಿಯಾಗಿ ದುಡಿತೀವಿ ಸರ್. ನೆರೆಯಾಗಿ ಬಿಟ್ಟ ಈಗ ಅವನು. ತಂದೆ ಮಕ್ಳು ಬಕ್ರ ನಿಂತು ಬಿಟ್ರ ಮತ್ತೇನೈತಿ? ಹೌದಲ್ಲ? ಔಟ್ ಆತ ಡೌನ. ಪ್ಯಾರ್ಗೆ ಬಿಟ್ಟಿದೆ ನಂದಿಗೆ ಪ್ಯಾರ್ಗೆ ಯಾವ್ದಕ್ಕೂ ಈ ಹಣಬಾರ್ಗ ಬರೆಸಿಕೊಂಡು ಬರ್ಬೇಕು ನೋಡ್ರಿ. ಈ ಕಲಾಕಾರ ಮಂದಿ ಎಂತವ್ರನ್ನಾರು ತಮ್ಮ ಕಲಾದಿಂದ ಮರುಳು ಮಾಡಿ ಬಿಡ್ತಾರಲ್ಲ ಅಂತ. ನಾವು 1 ಲೀಟರ್ ಹಾಲಿಗೆ 2 ಲೀಟರ್ ನೀರ ಹಾಕ್ಸಿ ಕೊಟ್ರು ರೊಕ್ಕ ಕೊಡ್ ತಗೊಂಡು ಆದ್ರೂ ಉಪಯೋಗ ಆಗ್ಲಿಲ್ಲ. ಇತ್ತಾಗ ಹಣನೂ ಉಳ್ಳಿಲ್ಲ, ಇತ್ತಾಗ ಗುಣನೂ ಉಳ್ಳಿಲ್ಲ. ಆಗಲಿ ಈ ಹೆಣ್ಣು ಮದುವೆ ಆಗೋರಿಗೆ ನಂಬೋಕ್ಕಾಗಲ್ಲ. ಯಾಕಂದ್ರೆ ಇದು ಬಹಳ ಚಂಚಲ ಹೆಣ್ಣು ಐತ್ರಿ. ಮಾಡೋಣ ಪ್ರಯತ್ನ ಮುಂದ. ಆಶಾ ಆಶಾ ಬಂದಿದೆ. ಆಶಾ, ನಾನು ಅರ್ಜೆಂಟ್ ಬೆಳಗಾವಿಗೆ ಹೋಗಬೇಕು. ನಾನು ಮರಳಿ ಬರುವುದು 8-10 ದಿವಸಗಳಾಗಬಹುದು. ಅದಕ್ಕೆ ನನ್ನ ಬೇಗ ಬಟ್ಟೆಗಳನ್ನು ರೆಡಿ ಮಾಡಿ ತೆಗೆದುಕೊಂಡು ಬಾ.
ಹಾ, ಅಂದಾಗೆ ಲಿಂಗೇಶ ಏನು ಮಾಡ್ತಾನೆ? ಲಿಂಗಜ್ಜ ಊಟ ಮಾಡಿಕೊಂಡು ಈಗ ತಾನೇ ತೋಟಕ್ಕೆ ಹೋಗಿದ್ದಾರೆ. ಅಲ್ರಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಹೊರಟಿದ್ದೀರಾ? ಆ ವ್ಯವಹಾರವೇ ಅಂತದ್ದು ಆಶಾ. ಹಾ, ಅರ್ಜೆಂಟ್ ಒಂದು ಕಾಫಿ ಮಾಡಿಕೊಂಡು ಬಾ. ಆಗ್ಲೇ ರೀ, ಈಗ್ಲೇ ತರ. ಹಲೋ, ನಾನು ದಯಾನಂದ ಸರ್ ಮಾತಾಡೋದು. ಆತೆ, ನಾನು ಬರಲು ರೆಡಿ ಆಗಿದ್ದೇನೆ. ನೀವು ಬಸ್ ಸ್ಟ್ಯಾಂಡ್ಗೆ ಬಂದುಬಿಡಿ. Okay, sir. ಆಯ್ತು, Okay. ನಾನು ಬರ್ತೀನಿ. ನಮಸ್ಕಾರ. ತೆಗೆದುಕೊಡ್ರಿ. ವಾಸಂತಿ ವಾಸಂತಿ ನನ್ನೆದ ತೋಟಕ್ಕೆ ಬರ್ತೀಯ, ಬರ್ತೀಯ, ಜೀವ ನಿಂಗೆ ಕೊಡ್ತೀನಿ, ಪ್ರೀತಿಯ ಚೆಲ್ಲುತ್ತ ಇರ್ತೀಯ, ಹೃದಯದಲ್ಲಿ ಇರ್ತೀಯ. ಒಪ್ಪಿದೆ ಒಪ್ಪಿದೆ ಮತ್ತಿಗೆ ಒಪ್ಪಿದೆ. ವಾಸಂತಿ ವಾಸಂತಿ ನನ್ನೆದ ತೋಟಕ್ಕೆ ಬರ್ತೀಯ, ಬರ್ತೀಯ. ಸೂತನ ಚಾಲಿ ಹರಿಮಂತನ ಕೋಳಿ ತಂದರ ತಂಪಿನಲ್ಲಿ ಏತಕ್ಕೆ ಬರುತ್ತೀಯ. ಅಯ್ಯೋ ತಿಳಿದೋಯ್ತು ನಿನ್ನ ಸೇರಲಾಯ್ತು. ಇಷ್ಟವೇ ಇಷ್ಟವೇ ನಮ್ಗೆ ನೀನಿಷ್ಟವೇ. ವಾಸಂತಿ ವಾಸಂತಿ ನನ್ನೆದ ತೋಟಕ್ಕೆ ಬರ್ತೀಯ, ಬರ್ತೀಯ. ಸಂಭ್ರಮ ಸಂಭ್ರಮ ಸಕಲವು
ವಾಸಂತಿ ವಾಸಂತಿ ನನ್ನ ತೋಟಕ್ಕೆ ಬರ್ತೀಯ ಬರ್ತೀಯ ಜೀವ ನಿಂಗೆ ಕೊಡ್ತೀನಿ ಒಪ್ಪಿದೆ ಒಪ್ಪಿದೆ ಮತ್ತಿಗೆ ಒಪ್ಪಿದೆ ಆದಷ್ಟು ಬೇಗನೆ ಬಂದ್ಬಿಡ್ರಿ. ಬೇಗನೆ ಬಂದು ಬಿಡ್ತೀನಿ. ಮನೆ ಕಡೆ ಹುಷಾರಿ. ಬಾಯ್. ಸರ್ ಸರ್ ಯಾರು? ಓಹೋ, ನೀವೇನಾ ಮ್ಯಾನೇಜರ್? ಹೌದು ಆಶಾರಾಣಿಯವರೇ, ಮನೆಯಲ್ಲಿ ಜಮೀನ್ದಾರಿಲ್ಲವೇ? ಇಲ್ಲ, ಅವರು ಈಗ ತಾನೇ ಬೆಳಗಾವಿಗೆ ಹೋಗಿದ್ದಾರೆ. ಬರೋದಕ್ಕೆ ಒಂದು ವಾರ ತಡ ಆಗ್ಬೋದು ಅಂತ ಹೇಳಿದ್ದಾರೆ. ಪಾಪ, ಅಲ್ಲಿಯವರೆಗೂ ತಾವೊಬ್ಬರೇ ಕಾಲಹರಣ ಮಾಡುವುದು ಕಷ್ಟ ಅಲ್ಲವೇ? ನನಗೆ ಹತ್ತಿರ ಕಷ್ಟ. ಈ ಮನೆಯಲ್ಲಿ ನನಗೆ ಏನು ಕಡಿಮೆ ಆಗಿದೆ ಹೇಳಿ? ಉಣ್ಣೋದಕ್ಕೆ, ತಿನ್ನೋದಕ್ಕೆ, ಉಡೋದಕ್ಕೆ, ಅದು ಅಲ್ಲದೆ ಕೆಲಸ ಮಾಡೋದಕ್ಕೆ ಆಳುಗಳಿದ್ದಾರೆ. ನನಗೆ ಬೇಸರವಾದ್ರೆ ಸುತ್ತಾಡೋದಕ್ಕೆ ಕಾರಿದೆ. ಅಂದಾಗ ಈ ಮನೆಯಲ್ಲಿ ನಾನು ಮಹಾರಾಣಿ ತರ ಇದ್ದೇನೆ. ತಪ್ಪು ತಿಳಿಯಬೇಡಿ, ರಾಣಿಯ ಜೊತೆ ರಾಜನಿದ್ದರೆ ಮಾತ್ರ ಸುಖ, ಸಂತೋಷ, ನೆಮ್ಮದಿ ದೊರೆಯುವುದು. ನೋಡಿ ಆಶಾರಾಣಿಯವರೇ, ನಮ್ಮ ಮುಗ್ಧ ಸಭವ ಕಂಡು ನನ್ನ ಮನ ಮಮ್ಮಲನೆ ಮರಗುತ್ತದೆ. ಅಂದ್ರೆ ತಮ್ಮ ಮಾತಿನ ಅರ್ಥ? ಈಗ ಅರ್ಥವಾದರೂ ಪ್ರಯೋಜನವಿಲ್ಲ. ಸಮಯ ಸರಿದು ಹೋಗಿದೆ. ನೀವು ದುಡುಕಿ ನಿಮ್ಮ ಬಾಳನ್ನೇ ಹಾಳು ಮಾಡಿಕೊಂಡು ಬಿಟ್ಟಿರುವಿರಿ. ಪಾಪ, ಏನು ಹರಿಯದ ನಿಮ್ಮ ಮುಕ್ತ ಸ್ವಭಾವಕ್ಕೆ ಸವತಿಯ ಸ್ಥಾನದಲ್ಲಿದ್ದವು ಹಾಲ್ಹತಾದೇವಿ ಅನ್ಯಾಯವೆಸಗಬಾರ್ದಾಗಿತ್ತು. ಅಂದ್ರೆ ಮ್ಯಾನೇಜರ್ ಏನ್ ಮಾತನಾಡ್ತಾ ಇದ್ದೀರಾ ನೀವು? ಲತಾ ನನಗೆ ಅನ್ಯಾಯ ಮಾಡ್ತಾಳ? ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆ ಬತ್ತಾಳಿಕೆ ಕ್ರೂರಾಂಬಿಗೆ ನಿಮ್ಮನ್ನು ಹಾವುತಿನಿ ಹಿಡಿ, ನಿಮ್ಮನ್ನು ವಂಚನೆಗೈದು ತಾನು ಸುಖದಿಂದ ಲೋಲಾಡ್ತಾ ಇರುವಳು ಚತುರ್ಮತಿಯವಳು. ಬಾಲ್ಯ ಗೆಳತಿ ಎಂಬ ಅನುಮಾನ ಸ್ವಲ್ಪಾದರೂ ಬೇಡವೇ? ಅದು ಹೋಗಲಿ, ಗುರುವಿನ ಮಗಳು ಎಂಬ ಮಮತೆಯಾದರೂ ಬೇಡವೇ? ಏಕೆ ಎಂಥ ದ್ರೋಹಿ ಆ ಹೆಣ್ಣು! ಮ್ಯಾನೇಜರ್, ತಮ್ಮ ಮಾತು ತುಂಬಾ ಒಗಟಾಗಿ ಕಾಣ್ತಾ ಇದೆ. ನಿಮ್ಮ ಮಾತು ನನಗೊಂದು ಅರ್ಥವಾಗ್ತಿಲ್ಲ. ಅದೇನು ವಿಷಯ ಇದ್ರು ನೇರವಾಗಿ ನನಗೆ ಬೆಳೆಸಿ ಹೇಳಿ. ಇದ್ದ ವಿಷಯ ನಿಮ್ಮ ಹೆದರ ಹೇಳಿ ನಾಳೆ ನನ್ನ ನೌಕರಿ ಕಳೆದುಕೊಳ್ಳಬೇಕಾಗಿತ್ತು. ಒಟ್ಟಾರೆ ಆ ದೇವರು ನಿಮಗೆ ಅನ್ಯಾಯ ಮಾಡಿರ್ತಾನೆ. ಹೋಗಲಿ ಬಿಡಿ, ಹೊತ್ತು ಕಾಮನಾಟಾಡವರ ಕತೆ ಹೇಳಿ ನಿಮ್ಮ ಮನವನ್ನು ಏಕೆ ನಾನಾದಿಗಡಿಸಲಿ? ನಿಂತ್ಕೊಳ್ಳಿ ಮ್ಯಾನೇಜರ್. ಇದ್ದ ವಿಷಯನ ಸವಿಸ್ತಾರವಾಗಿ ಹೇಳದೆ ಹೋದ್ರೆ ನಿಮಗೆ ನನಗಿದೆ. ನಾನೇನು ಹೇಳುತ್ತೇನೆ, ತಮ್ಮ ಪತಿ ದಯಾನಂದರಿಂದ ನಾಳೆ ನನಗೆ ತೊಂದರೆಯಾದರೆ? ನೋಡಿ, ಅದ್ಯಾವ ತೊಂದರೆ ಆಗದಂತೆ ನಾನ್ ನೋಡ್ಕೊಳ್ತೀನಿ. ಅಗೋ, ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೇನೆ. ಕೈ ಮೇಲೆ ಕೈ ಹಾಕಿದವರನ್ನು ಎಂದು ಕೈ ಬಿಡಲಾರ ಈ ಚಂದ್ರಕಾಂತ್ ನಮ್ಮ ಮೇಲೆ ನಂಬಿಕೆ ಬಿಟ್ಟಿತು. ಬಿದ್ದ ವಿಷಯ ಹೇಳ್ತೇನೆ.
ಆದರೆ ವಿಷಯ ಗುಪ್ತವಾಗಿರಬೇಕು. ನೋಡಿ ಆಶಾದೇವಿಯವರೇ, ನಿಮ್ಮ ಪ್ರೀತಿಯ ಗೆಳತಿ ನಿಮ್ಮ ಪತಿ ದಯಾನಂದ್ ಇಬ್ಬರು ಕಾಲೇಜು ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 2-3 ವರ್ಷಗಳಿಂದ ಸದಾತಳವಾಗಿ ಸರಸ ಸಲ್ಲಾಪ ನಿರಂತಕವಾಗಿ ಸಾಗಿದೆ. ನಿಮ್ಮ ತಂದೆಗೆ ಕೊಟ್ಟ ಮಾತನ್ನು ನಡೆಸಿಕೊಡುವುದಕ್ಕಾಗಿ ದಯಾನಂದರ ಸತಿಯ ಸ್ಥಾನದಲ್ಲಿ ನಿಮ್ಮನ್ನು ಕೂಡಿಸಿ ತಾನು ಮನ ಬಂದಂತೆ ಚಲ್ಲಾಟವಾಡ್ತಾ ಇದ್ದಾಳೆ ಆ ದ್ರೋಹಿ ಲತಾ. ಹೆಸರಿಗೆ ಮಾತ್ರ ಹೆಂಡತಿ, ಸುಖ ಎಂಬುದೇನಿದ್ದರು ಅವಳ ಪಾಲಿಗೆ ಮೀಸಲ. ಮ್ಯಾನೇಜರ್, ಈ ನೀವು ಹೇಳ್ತಿರೋ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ? ಪಾಪ ಯೌವನ ಸಿರಿಯಿಂದ ತುಂಬಿ ತುಳುಕುವ ತರುಣಿ ತಾವು ಮನೆಯಲ್ಲಿರುವಾಗ ತಮಗೆ ಮೋಸ ಮಾಡಿ ಅವಳನೊಡನೆ ಚಕ್ಕಂದ ಮಾಡಲು ಬೆಳಗಾವಿಗೆ ಹೋಗಿರುವನಲ್ಲ ಆ ರಸಿಕನರ ನಿನ್ನ ಪತಿ. ಅವನೆಂಥ ಮೂರ್ಖನೆನ್ನಬೇಕು ನನಗೆ ತಿಳಿಯದಾಗಿದೆ. ಇಂಥ ವಿಷಯವನ್ನು ನೇರವಾಗಿ ಹೇಳಿ ನನಗೆ ತುಂಬಾ ಉಪಕಾರ ಮಾಡಿದ್ದೀರಾ. ತಮ್ಮ ಸುಖಕ್ಕಾಗಿ ಬೇರೆಯವರನ್ನು ಅವರು ಆಯ್ಕೆ ಮಾಡಿಕೊಂಡಿರುವಾಗ ನಾನು ನನ್ನ ಸುಖಕ್ಕಾಗಿ ಬೇರೆಯವರನ್ನು ಆಯ್ಕೆ ಮಾಡಿಕೊಳ್ಬಹುದಲ್ವೇ? ಅವಸರದಲ್ಲಿ ಅಪಚಾರಕ್ಕೆ ಅವಕಾಶ ಮಾಡಿಕೊಟ್ಟು ಅಪಕೀರ್ತಿ ಗುರಿಯಾಗೋದು ಒಳ್ಳೆಯದಲ್ಲ ಮಾತು. ನೋಡಿ, ನಾನು ಹದಿಹರೆಯದ ಹೆಣ್ಣು. ನನ್ನ ಮನಸ್ಸಲ್ಲಿ ಆಶೆ ಆಕಾಂಕ್ಷೆಗಳು ಇರುವುದಿಲ್ವೇ? ಅಂದವರು ಯಾರು? ಅಂದಾಗ ಮಾಡಿಕೊಂಡ ಹೆಂಡತಿ ಮನೆಯಲ್ಲಿದ್ದರೂ ಕೂಡ ಇನ್ನೊಬ್ಬರ ಹೆಣ್ಣಿಗೆ ಆಸೆ ಪಟ್ಟು ಅವರು ಹೋಗಿರುವಾಗ ನಾನು ಇನ್ನೊಬ್ಬರ ಪರಪುರುಷನನ್ನು ನೋಡಿ ಸುಖ ಪಡೋದ್ರಲ್ಲಿ ಏನ್ ತಪ್ಪಿದೆ? ಅಸಂಬಂಧವೇನೂ ಅಲ್ಲ. ಆದರೂ ನೋಡಿ ಹಾಳಾದ ಸಮಾಜ ಹಾದರಿ ಎನ್ನುತ್ತದೆ. ಇದು ಒಂದು ಮೂರ್ಖ ಸಮಾಜ. ಗಂಡು ತಪ್ಪು ಮಾಡಿ ಕಾಲಿಡುವಿದ್ರೆ ಈ ಸಮಾಜ ಅವನು ಒಳ್ಳೆಯವನು ಅಂತ ಹೆಸರು ಕೊಡುತ್ತೆ. ಅದೇ ಹೆಣ್ಣು ಸ್ವಲ್ಪ ಕಾಲ್ಜಾರಿ ಎಡವಿದ್ರೆ ಸಾಕು, ಹಾಗೆ ಇಲ್ಲ ಸಲ್ಲದ ಅಪವಾದ ಬರುತ್ತೆ ಈ ಸಮಾಜ. ನೋಡಿ, ಈ ಸಮಾಜದ ಗೊಡುವೆ ನನಗೆ ಬೇಕಾಗಿಲ್ಲ. ನೀವೊಬ್ರು ಧೈರ್ಯ ಮಾಡಿ ನನ್ನ ಜೊತೆಗೆ ತಮ್ಮ ಮಾತು ಅರ್ಥವಾಯಿತು. ಆದರೂ ಇನ್ನು ಮದುವೆಯಾಗದ ನವಯುವಕ. ಅದಕ್ಕೋಸ್ಕರ ತಾನೇ ನಾನು ನಿಮ್ಮನ್ನು ಬಯಸ್ತಾ ಇರೋದು. ನೋಡಿ, ಧೈರ್ಯದಿಂದ ನನ್ನ ಜೊತೆ ಸ್ವಲ್ಪ ಸಹಕರಿಸ್ಕೊಂಡ್ರೆ ಸಾಕು. ಇದ್ದ ಆಸ್ತಿಯಲ್ಲಿ ನಿಮ್ಗೂ ಕೂಡ ಅರ್ಧ ಪಾಲ್ಕೊಡ್ತೇನೆ. ದೇವಿ ಪ್ರತ್ಯಕ್ಷಳಾಗಿ ವರ ಕೊಡಲು ಸಿದ್ಧಳಾಗಿ ನಿಂತಾಗ ಅರ್ಥ ತಿರಸ್ಕರಿಸುವನೇ? ಇಂದಿನಿಂದ ನಾನು ನಿಮ್ಮವನು. ಪ್ರೀತಿಯಿಂದ ಪ್ರಿಯ, ಪ್ರಿಯತಮೆ ಅಂತ ಕರೆದ್ರೆ ಸಾಕು. ಆದರೆ ನಾನೀಗ ನೀವು ನನ್ನ ಮನೆಗಿದ್ದ ರಾಜ, ಪ್ರೀತಿ ಹೃದಯದ ರಾಜ. ಬನ್ನಿ, ನಿರ್ಭಯವಾಗಿ ನನ್ನ ಜೊತೆ ಹಾಡಿಕೊನೆಯಿರಿ. ಆಶಾ ಯಾರು ಹೊಂದಿಲ್ಲದೆ ಆಕಾಶ ತುಂಬಿಸುವ ಪ್ರೇಮದ ಹಕ್ಕಿಗಳಾಗಿ ಹಾರುವ.
ಶಿವ ಶಿವ, ಎಂತ ಹೀನ ದೃಶ್ಯ ಕಂಡೆನಲ್ಲ ನಾನು. ಈ ದೇವ ಮಂದಿರದಲ್ಲಿ ಕಾಮ ಪಿಚಾಚಿಗಳ ಕುಣಿತ. ಅಯ್ಯೋ ದೇವರೇ, ಯಾಕಪ್ಪ ನನ್ನ ದನಿ ದಯಾನಂದನಿಗೆ ಇಂಥ ಸ್ಥಿತಿ ತಂದು ಒಡ್ಡಿದೆ. ಈ ಕೈಗಾರದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ತಿಳಿಯದಂತಾಯಿತು. ಆತ್ಮೀಯ ಮಿತ್ರನೆಂದು ಆಶ್ರಯ ಕೊಟ್ಟಿದ್ದಕ್ಕೆ ತಕ್ಕ ಪಾಠವನ್ನೇ ಕಲಿಸಿಬಿಟ್ಟ ನಯವಂತಕ ಚಂದು. ಅಲ್ಲ, ಈ ಮಹಾತಾಯಿಗಾದರೂ ತಿಳಿಯಬಾರದೆ? ಅಯ್ಯೋ, ಈಗ ನಾನು ಏನು ಮಾಡಲಿ? ಈ ವಿಷಯ ನನ್ನ ದಣಿ ದಯಾನಂದನಿಗೆ ಗೊತ್ತಾದರೆ ಛೇ ಬೇಡ. ನಾನೇ ನಿಂತು ಮಗಳಂತಿರುವ ಆಷಾಢ ಬಾಳು ಬಲಿ ಕೊಟ್ಟಂತಾಗುತ್ತದೆ. ಈ ವಿಷಯವನ್ನು ನನ್ನಲ್ಲಿ ಗುಪ್ತವಾಗಿ ಇಟ್ಟು ಆಷಾಳಿಗೆ ತಿಳಿ ಹೇಳಿ ನಾನೇ ಸರಿಪಡಿಸಲೇಬೇಕು. ಹೌದು, ಹಾಗೆ ಮಾಡಿದರೆ ಮಾತ್ರ ನಂದನವನದಂತೆ ಇರುವ ಈ ಮನೆ ನಂದನವನವಾಗಿ ಉಳಿಯುತ್ತೆ. ಇಲ್ಲವಾದರೆ ಈ ಮನೆ ಮಶಾನ ದೃಶ್ಯ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೌದು, ಗುಪ್ತವಾಗಿ ಇಟ್ಟು ನನ್ನ ದಣಿ ದಯಾನಂದನ ಮಾನ ಮಣ್ಣು ಪಾಲಾಗದಂತೆ ಕಾಪಾಡಲೇಬೇಕು. ನೋಡಿದರೆ ಚಂದ್ರು, ಈ ನಿಸರ್ಗ ತಂಪಾದ ವಾತಾವರಣ ಎಷ್ಟೊಂದು ಸುಂದರವಾಗಿದೆ ಅಂತ. ಭೂಮತ್ಯಾಶ, ಹಸುರು ಸೂಸುವ ಹೊಲಗದ್ದೆ, ಹತ್ತ ಹಸಿರು ಹೊನರಾಶಿ, ಎಲ್ಲನೆ ಸೂಸುವ ತಂಗಾಳಿ, ತಂಗಾಳಿಗೆ ತೇಲಿ ಬರುವ ಸುಮಗಳ ಸುವಾಸನೆ, ನಿರ್ಭೀತಿಯಿಂದ ಹಾರಾಡುವ ಹಕ್ಕಿಗಳು, ಕೋಮಲ ಹುಲ್ಲಿನ ಕಂಪಾದ ವಾಸನೆ, ಕಡು ಕೆಂಪು ವರ್ಣದ ಹೂಗಳು, ಬಳಕುವ ಬಳ್ಳಿಗಳು, ತೆಲಿಯ ಮೇಲೆ ತೇಲಾಡುವ ಮೋಡಗಳು, ಮೋಡಗಳ ಸೆರಗಿನಲ್ಲಿ ಮರೆಯಲಿ ಹುಡುಕಾಟ ಹಾಡುವ ಆ ದೀನಕರ. ಎಲ್ಲವನ್ನು ನೋಡ್ತಾ ಇದ್ದರೆ ನನ್ನ ಮನಸ್ಸು ಕೆರಳಿ ನರ್ತಿಸುತ್ತದೆ. ಶುಭ್ರ ನಿಶುಭ್ರವಾದ ನೀಲಾಕಾಶದ ಅಡಿಯಲ್ಲಿ ಬೀಸುವ ಬೆಚ್ಚನೆ ಹಿತಕರ ಗಾಳಿ ನಮ್ಮ ಚಿತ್ತ ಸುರಿಗೊಳ್ಳುವ ಈ ರಮ್ಯ ವಾತಾವರಣ. ಹೌದು ಚಂದ್ರು, ನಿಮ್ಮಲ್ಲಿ ಸಾಹಿತ್ಯ ಮನೆ ಮಾಡಿದೆ. ಈ ರಸಿಕತೆ ಹರೆಹರೆದ ಯೌವನದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಒಪ್ಪಿಕೊಂಡಿದ್ದೀನಲ್ಲ, ನಾನೇ ಭಾಗ್ಯವಂತಳು ಅಂತ ಕಾಣಿಸುತ್ತದೆ. ಅಂತ ಮಾತೇಕೆ ಆಶಾ? ಮೊಟ್ಟ ಮೊದಲು ಹಚ್ಚ ಹರೆ ಕಂಡು ಬೆಚ್ಚನೆಯ ವತ್ಸವಸ ತರುಣನಂತೆ, ಪುಡಿ ಮೀಸೆಯ ಒಡೆಯನಂತೆ, ಸಾವಿರ ಅಶ್ವಗಳ ಅಧಿಪತಿಯಂತೆ ನಿನ್ನನ್ನು ಕಂಡು ನನ್ನನ್ನು ನಾನೇ ಮರೆತು ಹೋಗಿದ್ದೆ. ಉಲ್ಲಾಸಿತನಾಗಿದ್ದೆ, ಹುನ್ಮದ ಮತ್ತನಾಗಿ ಉದ್ಯೋಗಗೊಂಡಿದ್ದೆ. ಪ್ರೇಮಾಮೃತದ ಬಿಂದಿಗೆಯನ್ನು ಘಟಘಟನೆ ಕುಡಿದು ಬರಿದು ಮಾಡುವಷ್ಟು ಮತ್ತೇರಿದೆ ಗೊತ್ತೇ ಆಶಾ? ಚಂದ್ರು, ಅದೊಂದು ಸುಂದರವಾದ ದಿನ, ಮನಕ್ಕೆ ಮುದನಗೊಳಿಸುವ ದಿನ, ಹೃದಯಗಳೆರಡು ಒಂದಾಗುವ ದಿನ. ಅಷ್ಟೇ ಅಲ್ಲ, ಮೂಲೆ ಮೂಲೆಗಳಲ್ಲೂ ಮಲ್ಲಿಗೆ ಹೂವನ್ನು ಅರಳಿಸುವ ದಿನ. ನೋಡಿ, ನಾನೆಷ್ಟೇ ನನ್ನ ಮನಸ್ಸಿನಲ್ಲೂ ಹದ್ದು ಬಸ್ತಿನಲ್ಲಿ ಇಟ್ಕೋಬೇಕಂದ್ರೆ ಅದು ನನ್ನ ಕೈಯಲ್ಲಿ ಅಸಾಧ್ಯವಾಯಿತು. ಆಕರ್ಷಣೆ ಅಂತದ್ದು ಆಶಾ. ಹೃದಯ ಹಂದರದಲ್ಲಿ ಒಲವಿನ ನವಿಲು ಗರಿಗದರಿ ನರ್ತಿಸಲು ಮತ್ತೇರಿಸುವ ಮದರಿಯಂತೆ
ಪರಿಸರ ಕಣ್ಣುಗಳಲ್ಲಿ ತೂರಿ ದೇಹದ ಹುತ್ತ ಹಗಲದ ನರನಾಡಿಗಳಲ್ಲಿ ಅರಿದಾಡಿದ ಅವಿತ್ತ ಆನಂದ ಅವರ್ಣನೀಯ. ಅನಿಸಿಕೆಗಳೆಲ್ಲ ಅಂಗಾಂಗಗಳಲ್ಲಿ ಮಾರ್ಧಾನಿಗೊಂಡಿತು ನೂರ್ಧಾನಿಯಾಗಿ. ನಿನ್ನ ಉಸಿರಿನಿಂದ ಪಸಹರಿಸಿದ ಮನದ ಮಾದಕತೆಯನ್ನು ಹಸುರುಗೊಳಿಸಿದೆ. ಅಲ್ಲೇ ಆಶಾ. ಚಂದ್ರು, ಅದೇಕೂ ಏನು ಪುಟ್ಟಿದೆದ್ದ ಹಸಿರು ಮನದಾಸೆ ಕೋಗಿಲಿಗೆ ನನ್ನ ಹಸಿವು ಆದಾಕ್ಷಣ ತೀಕ್ಷ್ಣಗೊಂಡಿತು. ಅಂತೆ ಮನದ ಗಿಳಿ ಮಾವಿಗಾಗಿ ಚಡಪಡಿಸಿತು, ಬೀರಿದ ಹೂವು ದುಂಬಿಗಾಗಿ ಪರಿತಪ್ಪಿಸಿತು. ಮಾತು ಮೌನವಾಯಿತು. ಮೌನ ಪ್ರೇಮಿಗಳಿವರನ್ನು ಬಂಧಿಸಿತು ಅಲ್ಲವೇ ಆಶಾ? ಹೋಗಲಿ ಬಿಡು ಆಶಾ, ಏನಾದರೂ ಹೊಸ ವಿಷಯ ಮಾತನಾಡು. ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡಾಗ ಹೊಸ ವಿಷಯ ಮಾತನಾಡುವುದರಲ್ಲಿ ಇನ್ನೇನಿದೆ ನೋಡಿ. ಅದೇನೇ ಆಗ್ಲಿ, ಅದೇನೇ ಜೀವ ಹೋಗೋ ಸಂದರ್ಭ ಬಂದ್ರೂ ಕೂಡ ಜೊತೆಯಾಗಿರೋಣ. ಎಲ್ಲದಕ್ಕೂ ನಾನು ಸಿದ್ಧರಾಗ್ಲೇಬೇಕಲ್ವೇ? ನೋಡು ಆಶಾ, ಮಾನವ ಜೀವನ ಶ್ರೇಷ್ಠವಾದದ್ದು. ಅದರ ಸದುಪಯೋಗ ಪಡೆದುಕೊಂಡಾಗ ಜೀವನ ಸಾರ್ಥಕ. ಅಂದ್ರೆ ನಾನೀಗ ಕೊಲೆಗೈಯಲು ಕಂಕಣ ಕಟ್ಟಿ ನಿಲ್ಲಬೇಕು. ಕೊಲೆ ಮಾಡ್ಬೇಕಾ? ಭಯಪಟ್ಟರೆ ಮುಂದಿನ ಬದುಕು ಬರಡಾಗುವುದು. ಸುಖ ಶಾಂತಿ ನಮ್ಮಿಂದ ಬಹುದೂರ ಸಾಗಿ ಹೋಗುತ್ತವೆ. ಅದಕ್ಕಾಗಿ ಆಶಾ, ಧೈರ್ಯದಿಂದ ಈ ಸುಲುಮೆ ನಾನಿರುವಾಗ ನೀನೇ ಕನ್ಸುವೆ. ಅದೇನೇ ಆಗ್ಲಿ, ಅಪಾಯಕ್ಕೊಂದು ಉಪಾಯ ಬೇಕಲ್ವೇ? ಉಪಾಯದ ನಿಧಿ ನಾನಿರುವಾಗ ನೀನೇಕೆ ಚಿಂತಿಸುವೆ ಆಶಾ? ನಿನ್ನ ಪತಿ ಊರಿಂದ ಬರುವುದರೊಳಗಾಗಿ ಪ್ಲಾನ್ ಹಾಕಿ ಪ್ಲಾನ್ ಪೇಪರ್ ನಿನ್ನ ಕೈಯಲ್ಲಿ ಕೊಡುವೆ. ಆಯ್ತು? ಸರಿ, ಹಾಗಾದ್ರೆ ನಿಮ್ಮ ಮಾತಿನಂತೆ ಮುಂದುವರಿಯೋಣ. ಹೊರಡುವ ಮುನ್ನ ಮಧುರ ಕಂಠದಿಂದ ಪ್ರಣಯ ಗೀತೆ ಛೀ, ಹೋಗಿ ಅಪ್ಪ, ನನ್ಗೆ ತುಂಬಾ ನಾಚಿಕೆ ಆಗತ್ತೆ.
ಅಮ್ಮ ಎಲ್ಲಿಗೆ ಹೋಗಿದ್ದೆ ಅಮ್ಮ?
ಲಿಂಗಜ್ಜ, ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು. ಅದಕ್ಕೋಸ್ಕರ ತೋಟದ ಕಡೆಗೆ ಹೋಗಿ ಸುತ್ತಾಡ್ಕೊಂಡು ಬರಲು ಹೋಗಿದ್ದೆ. ನೋಡಮ್ಮ, ದಣಿ ಊರಲ್ಲಿ ಇಲ್ಲದಿದ್ದಾಗ ತಾವು ಒಬ್ಬಂಟಿಯಾಗಿ ಅದು ಇಷ್ಟೊತ್ತಿನವರೆಗೆ ಓಡಾಡುವುದು ಒಳ್ಳೇದಲ್ಲಮ್ಮ. ಕರೆದಿದ್ದರೆ ನಾನು ಕೂಡ ನಿಮ್ಮ ಜೊತೆಯಲ್ಲೇ ಬರುತ್ತಿದ್ದೇನಲ್ಲಮ್ಮ. ಲಿಂಗಜ್ಜ, ಯಾಕೋ ನಾಲ್ಗೆ ಉದ್ದ ಹೋಗ್ತಾ ಇದೆ. ಈ ಮನೆಯ ಯಜಮಾನರಾಡುವ ಮಾತು ನೀನ್ ಆಡ್ತಿದ್ಯಾ. ಈ ಮನೆಯ ಆಳಾದ ನಿನ್ನ ಬಾಯಲ್ಲಿ ಇಂಥ ಮಾತು ಬರ್ಕೊಡುದು. ತಪ್ಪು ತಿಳಿಯಬೇಡ ತಾಯಿ. ಮೊದಲೇ ಕೆಟ್ಟ ಕಾಲ. ಹಣ ಆಭರಣಕ್ಕಾಗಿ ಎಲ್ಲಿ ಎಂದರಲ್ಲಿ ಕೊಲೆ ಸುಲಿಗೆ ನಡೆಯುತ್ತಿದೆ. ಕಾರಣ ತಮ್ಮ ರಕ್ಷಣೆಗೆ ತಮ್ಮ ಆಳಾಗಿ ಬರುತ್ತಾನೆಂದು ಹೇಳಿದನಮ್ಮ. ನನಗೆಲ್ಲ ಗೊತ್ತಿದೆ. ನನ್ನ ರಕ್ಷಣೆ ಹೊಣೆ ನನ್ನದಾಗಿರ್ಲಿ. ನನ್ನ ಮನಸ್ಸಿಗೆ ಬಂದಾಗ ನಾನು ಹೇಗ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡು ಬರ್ತೀನಿ. ಅದನ್ನು ಕೇಳುವ ಅಧಿಕಾರ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಹಾಗಂದರೆ ಹೇಗಮ್ಮ? ನೀನು ಒಂದು ಹೆಣ್ಣು. ಮನೆಯ ವಸ್ತಿನ ಒಳಗಿದ್ದಷ್ಟು ನಿನಗೆ ಒಳ್ಳೆಯದು ತಾನೆ. ನೋಡಿ, ನಿಮ್ಮ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಬಿದ್ದಿರಬೇಕು ಅಷ್ಟೇ. ನೋಡಮ್ಮ, ನಾನು ನಿನಗೆ ಅಧಿಕಾರದಿಂದ ಹೇಳಲಿಲ್ಲ. ನೀನು ನನ್ನ ಮಗಳ ಸಮ ಎಂದು ತಿಳಿದು ಹೇಳಿದೆ. ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪಾದರೆ ನಾನೇಕೆ ಹೇಳಲಿ ತಾಯಿ? ತಾಯಿ ಅಂತೆ ತಾಯಿ. ಈ ಮನೆಯಲ್ಲಿ ಎಲ್ಲರೂ ನೀಚೆ ಸೇರಿಕೊಂಡು ಬಿಟ್ಟಿದ್ದೀರ. ಅವನೊಬ್ಬ ಉಂಡ ರವಿ, ನೀನೊಬ್ಬ ಅನ್ನಕ್ಕೆ ಭಾರವಾದ ಮುದಿಯ. ಯಾತಕ್ಕಾಗಿ ಈ ಭೂಮಿ ಮೇಲೆ ಇನ್ನು ಬದುಕುತ್ತೀಯ? ಎಂತ ಮಾತನಾಡುವೆಯಮ್ಮ? ಧರ್ಮ ರತ್ನಕಾರರೆಂದು ಬಿರಿದಂಕಿತರ ಜಮೀನ್ದಾರ ಮನೆಯ ಸೊಸೆಯ ಬಾಯಿಂದ ಇಂಥ ಸುಳ್ಳಕ ಮಾತುಗಳು ಬರಬಾರದಮ್ಮ. ಏ, ನನಗೆ ಕ್ಷುಲ್ಲ ಕಡೆ. ಈ ಮನೆಯ ಆಳಾದ ನೀನು ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತೇನೋ ಮುದುವ. ಯು ನಾನ್ಸೆನ್ಸ್. ಹತ್ತಿಗೆ ಬೆತ್ತಲ ಸಮರರಾದ ಈ ಲಿಂಗಚ್ಚರ ಕಣ್ಣಿಗೆ ಹೊಡೆಯುವಷ್ಟು ಮುಂದೆ ಬಂದಿದ್ದೀರಾ ನೀವು? ಇವರು ಮಾಡಿದ ಅಪರಾಧವಾದರು ಏನು? ಏ, ಅದನ್ನ ಕೇಳೋದಕ್ಕೆ ನೀನ್ಯಾರು? ನಾನು ಯಾರು? ಆಹಾ, ಹತ್ತಿಗೆ ನಿನ್ನ ಬಾಳಿನ ಹಿಂದಿನ ಪುಟಗಳೊಂದೊಂದು ತೆರೆದು ನೋಡು. ಆವಾಗ ನಿನಗೆ ಗೊತ್ತಾಗುತ್ತದೆ ಈ ರವಿ ಯಾರು ಎಂದು. ಏ, ಅದೆಲ್ಲ ಮುಗಿದ ಪುಟ್ಟದ ಪುರಾಣ. ಅದರ ಉಪದೇಶ ನನಗೆ ಬೇಕಾಗಿದ್ದಲ್ಲ. ಅದೊಂದು ತಿರುಕನ ಕನಸು. ಹೌದು ಹತ್ತಿಗೆ, ನಿಜ ನಿಮ್ಮ ಮಾತು. ಆದರೆ ನೀನೀಗ ಶಿವನ ಶಿರದಲ್ಲಿರುವ ನಾಗರ. ಏ ಅಂದ್ರೆ ಪರಶಿವನ ಶಿರದಲ್ಲಿರುವ ನಾಗರ ಗರುಡನಿಗೆ ಅಪಹಾಸ್ಯ ಮಾಡಿ ಕೇಳುತ್ತಿತ್ತಂತೆ, ಗರುಡ ಚೆನ್ನಾಗಿದೆಯಾ ಅಂತ. ಪಾಪ ಗರುಡನಿಗೆ ಧರ್ಮ ಸಂಕಟ. ಏನು ಮಾಡಲಿಕ್ಕಾಗುತ್ತದೆ? ನಾಗ ನಮ್ಮೆಲ್ಲರ ರಕ್ಷಕನಾದ ಪರಶಿವನ ಕೊರಳನ್ನು ಅಲಂಕರಿಸಿಕೊಂಡು ನೆಲದ ಮೇಲೆ ಕುಳಿತ ನನ್ನ ಯೋಗಕ್ಷೇಮ ಕೇಳ್ತೀಯ? ಒಮ್ಮೆ ಆ ಸ್ಥಾನವನ್ನು ಬಿಟ್ಟು ಕೆಳಗೆ ಬಂದು ನೋಡು, ಆವಾಗ ಗೊತ್ತಾಗುತ್ತದೆ ಅಂತ ಗರುಡ ಹೇಳುತ್ತಿತ್ತಂತೆ. ಅದೇ ತರನಾಗಿ ಹತ್ತಿಗೆ ನೀನು ನಮ್ಮ ಅನ್ನದಾತನ ಅರ್ಧಂಗಿಯ ಸ್ಥಾನದಲ್ಲಿದ್ದೀಯ. ನೀನು ಏನು ಎಂದರೆ ನಾವು ಸುಮ್ಮನೆ ನೋಡಬೇಕಾಗಿದೆ ಅಷ್ಟೇ ಹತ್ತಿಗೆ. ನೋಡು, ನಿಮ್ಮ ಅನ್ನದಾತ ನಿಮ್ಮ ಯಜಮಾನ್ರು ಈಗ ಮನೆಯಲ್ಲಿಲ್ಲ ಅಂದಾಗ ನೀವ್ಯಾಕೆ ಈ ಮನೆಯಲ್ಲಿ ಇರ್ಬೇಕು? ಮೊದಲು ಹೊರಟು ಹೋಗ್ರಿ ಈ ಮನೆಯಿಂದ. ಹೌದು ಹತ್ತಿಗೆ, ನಿಜ ನಿಮ್ಮ ಮಾತು. ನಮ್ಮ ಅನ್ನದಾತ ಬರುವವರೆಗೂ ಈ ಮನೆಯ ಅಂಗಳದಲ್ಲಿ ಹಿಡಿಯಿಡುವುದಿಲ್ಲ. ಆದರೆ ಒಂದು ಮಾತು, ಈ ಸ್ಥಾನ ನಿನಗೆ ಶಾಶ್ವತ ಅಂತ ತಿಳ್ಕೊಳ್ಳಬೇಡ ಅತ್ತಿಗೆ. ಅಲ್ಲಲ್ಲಲ್ಲ, ಆಶರಾಣಿಯವರೇ ಬರ್ತೀವಿ. ನಡೆಲಿಂಗಜ್ಜ, ಅಣ್ಣ ಬರುವವರೆಗೂ ಫ್ಯಾಕ್ಟರಿಯಲ್ಲಿರೋಣ. ಏಯ್, ನಡೀರಿ ಈ ಮನೆಯಿಂದ.
ಯಾರಿದ್ರಿ ಮನೆಯಲ್ಲಿ? ತಮ್ಮ ಸ್ವಾಗತ ಬಯಸುವರು ಈ ಮನೆಯಲ್ಲಿ ನನ್ನನ್ನು ಬಿಟ್ಟು ಯಾರಿದ್ದಾರೆ? ಸ್ವಾಗತ, ಸುಸ್ವಾಗತ. ಅಂತೂ ಈ ಪ್ರಿಯಕರನ ಆಗಮನಕ್ಕೆ ಚಂದ್ರಚಕೋರಿ ಕಾತುರದಂತೆ ಕಾಣುತ್ತದೆ ಅಲ್ಲವೇ? ಓ, ಮತ್ತೆ ಚಂದ್ರ ಒಬ್ರೇ ಇದ್ರೆ ಹೇಗೆ ಸಾಧ್ಯ? ಚಕೋರಿ ಯಾವಾಗ್ಲೂ ನಿಮ್ ಜೊತೆನೇ ಇರ್ಬೇಕಲ್ವೇ? ಹಾ, ಸ್ವಲ್ಪ ಇರಿ, ಒಳಗಡೆ ಹೋಗಿ ಹಾರ್ಲೆಕ್ಸ್ ತೆಗೆದುಕೊಂಡು ಬರ್ತೀನಿ. ಬೇಡ ಆಶಾ, ನಿನ್ನ ಸಾಮೀಪ್ಯ ಹೊಂದಲು ಈ ಮನೆಗೆ ಬರುವಾಗ ಆ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬಂದೆ. ಅದರ ಮೇಲೆ ಆರ್ಲಿಕ್ಸ್ ತೆಗೆದುಕೊಂಡರೆ 400 ರೂಪೀಸ್ ಲಾಸ್ ಆಗುತ್ತೆ. ನೋಡಿ, ಹೊತ್ತಿಲ್ಲದೆ ಹೊತ್ತಿನಲ್ಲಿ, ಹಗಲೊತ್ತಿನಲ್ಲಿ ಈ ರೀತಿ ಅದನ್ನು ಕುಡಿಯುವುದು ಒಳ್ಳೆಯದಲ್ಲ. ತೆಗೆದುಕೊಳ್ಳದಿದ್ದರೆ ಧೈರ್ಯ ಬರಬೇಕಲ್ಲ. ಅಂದ್ರೆ ತಾವು ಅಷ್ಟೊಂದು ಪುಕ್ಕರೆ. ಮನೆಯಲ್ಲಿ ಕವಲಗಾರನ ಕಣ್ಣು ತಪ್ಪಿಸಿ ಆಸೆ ತೀರಿಸಿಕೊಳ್ಳಬೇಕಲ್ಲ. ಅದಕ್ಕಾಗಿ ಧೈರ್ಯವೇ ಪ್ರಾಮುಖ್ಯ. ಅಂದಾಗ ನಿನ್ನ ಮೈದನ ರವಿ ಆಗುವ ಮುದಿಗುಬಿಯಲ್ಲಿ ಹೋಗಿದ್ದಾರೆ. ಇದೀಗ ಬಂದು ಪೀಡೆಯ ಆದಷ್ಟು ಬೇಗನೆ ತೊಲಗಿದು ಕೆನ್ನೆಗೆ ಬಾರಿಸಿ ಈ ಮನೆಯಿಂದ ಅವರಿಬ್ಬರನ್ನು ಆಚೆ ಹಾಕಿದ್ದೇನೆ. ಹಾಗಾದರೆ ನಿನ್ನ ಪತಿ ಊರಿಂದ ಬರುವವರೆಗೂ ಈ ಸಿರಿ ಹಾಲಿನ ರಾಜರಾಣಿಯರು ನಾನೇ ರಾಣಿ, ನೀವೇ Thank you.
ಏನಿದು ನಿನ್ನ ಅಸಂಬದ್ಧ ನಡವಳಿಕೆ? ಏಯ್, ನಿನ್ನ ನೋಡ್ತಾ ಇದ್ದೆ ನನಗೆ ಅಸಹ್ಯವಾಗ್ತಿದೆ. ನಿನ್ನ ದೇವಿಯಂತೆ ನೋಡ್ಕೋಬೇಕು ಅನ್ಕೊಂಡಿದ್ದೆ, ಆದ್ರೆ ಹಂದಿಗೆ ಲೇಪನ ಮಾಡಿದಂತಾಯ್ತಲೆ. ಏ ಲತಾ, ಪ್ರೇಮಿಗಳಿಬ್ರು ಸ್ವಲ್ಪ ದಿನ ಆಟ ಆಡುತ್ತಿರುವಾಗ ಈ ರೀತಿ ಬರ್ತಾ ಇದ್ದಿಲ್ಲ. ನಿನಗೆ ಸ್ವಲ್ಪ ಅದರ ನಾಚಿಕೆ ಅನ್ನೋದೇ ಇಲ್ವಾ? ನಾಚಿಕೆ? ಹಾ, ನನಗೆ ಯಾಕೆ ನಾಚಿಕೆ ಆಗ್ಬೇಕು? ನೋಡು, ಯಾವ ಸ್ಥಾನದಲ್ಲಿ ನಾನು ಇರ್ಬೇಕಾಗಿತ್ತು ಆ ಸ್ಥಾನನ ಬಿಟ್ಕೊಟ್ಟು ನಿನ್ನ ಈ ಸ್ಥಾನ ಕೊಡ್ಸಿ ಈ ಮನೆಯಲ್ಲಿ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟೆ. ಆದ್ರೆ ಇಂಥ ಒಂದು ಒಳ್ಳೆ ವ್ಯಕ್ತಿಗೆ ಮೋಸ ಮಾಡಿ ಈ ರೀತಿ ಅಸಂಬದ್ಧವಾಗಿ ನಡ್ಕೊಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ? ಏ ಥರ್ಡ್ ಕ್ಲಾಸ್, ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರ ಕತ್ತೆ. ಹೌದು ಹರ್ಷ, ನಾನ್ ಥರ್ಡ್ ಕ್ಲಾಸೆ. ಯಾಕೊತ್ತಾ ನೋಡು, ಥರ್ಡ್ ಕ್ಲಾಸ್ ಒಂದು ಹೆಣ್ಣನ್ನ ಕರ್ಕೊಂಡು ಬಂದು ದೇವರಂತ ಮನುಷ್ಯನ್ಗೆ ಮದುವೆ ಮಾಡಿಕೊಟ್ಟು ತಾನು ತಪ್ಪು ಮಾಡ್ಬಿಟ್ಟಲ್ಲ, ಅದಕ್ಕಾಗಿ ನನ್ನ ಯಾವ ಸ್ಥಾನದಲ್ಲಿ ನಾನಿದ್ದು ಜೀವನ ಮಾಡ್ಕೊಂಡು ಸಂತೋಷವಾಗಿರ್ಬೇಕಾಗಿತ್ತು ಆ ಪ್ರೀತಿನ ತ್ಯಾಗ ಮಾಡಿ ನಿನಗೆ ಜಾಗ ಬಿಟ್ಕೊಟ್ಟಲ್ಲ. ಆದ್ರೆ ಅದನ್ನ ದುರುಪಯೋಗ ಪಡ್ಕೊಂಡು ಈ ರೀತಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ? ಆದ್ರೂ ಕೂಡ ಕಾಲ ಮಿಂಚಿಲ್ಲ ಕಣೆ. ಈಗ್ಲಾದ್ರೂ ನಿನ್ನ ಮನಸ್ಸನ್ನ ಬದಲಾಯಿಸ್ಕೊಂಡು ಒಳ್ಳೆ ಜೀವನಕ್ಕೆ ಕಾಲಿಟ್ಟು ಇನ್ನು ಮುಂದೆನಾದ್ರೂ ಒಳ್ಳೆತನದಿಂದ ಬಾಳುದನ್ನ ಕಲ್ತ್ಕೊ. ನೋಡು, ನೀನು ಇಲ್ಲಿ ನಡೀತಿರೋ ವಿಷಯನ, ಇಲ್ಲಿ ಆಗ್ತಿರೋ ವಿಷಯನ ಖಂಡಿತವಾಗ್ಲೂ ಯಾರ ಮುಂದೆನೋ ನನ್ನ ಹೆತ್ತ ರಾಣಿಯಗೂ ಹೇಳೋದಿಲ್ಲ ಕಣೆ. ಅದ್ ಹೇಗ್ ಹೇಳ್ತೀಯ ಅಮ್ಮ ನೀನು? ಅದ್ ಹೇಗ್ ಹೇಳ್ತೀಯ? ಎಲ್ಲಿ ನಿನ್ನ ಊರ್ನ ಹೊರ ಬೀಳ್ತದೆ ಅಂತ ಯಾವ ವಿಷಯನೂ ಹೇಳೋದಿಲ್ಲ. ಏ ಲತಾ, ಮೋಸದಿಂದ ಅವನಿಗೆ ನನ್ನನ್ನು ಕಟ್ಟಿ ಮದುವೆ ಮಾಡಿಕೊಟ್ಟು ನೀನು ಸುಖದಿಂದ ಇರ್ತಾ ಇದೆಯಲ್ಲ. ಇಬ್ಬರು ಬೆಳಗಾವಿಗೆ ಹೋದಾಗ ಜೊತೆಯಲ್ಲಿ ಬರುವುದನ್ನು ಬಿಟ್ಟು ಯಾಕೆ ಬೇರೆ ಬೇರೆಯಾಗಿ ಬಂದ್ರಿ? ಯಾಕೆ ನಿಮ್ಮ ಪ್ರೀತಿಯ ನಾಟಕ ನನಗೆ ಗೊತ್ತಾಗೋದಿಲ್ವಾ? ನೀನ್ ಈ ರೀತಿ ನನಗೆ ಅನ್ಯಾಯ ಮಾಡ್ತೀಯ ಅಂತ ನಾನು ಯಾವ ಕಾಲಕ್ಕೂ ತಿಳಿದಿರಲಿಲ್ಲ ಲತಾ. ತಡೋಷ, ನೀನು ಮಾಡ್ತಿರೋದು ತಪ್ಪು. ನೀನು ಮಾಡುತ್ತಿರುವ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಏನು ತಪ್ಪು ಮಾಡದೇ ಇರೋ ನನ್ನನ್ನ ಈ ರೀತಿಯಾಗಿ ಹೇಳ್ತಾ ಇರೋದು ತಪ್ಪು ಆಶಾ, ತಪ್ಪು. ಓಹೋ, ನನಗೆ ಉಪದೇಶ ಮಾಡೋದಕ್ಕೆ ಬಂದಿದ್ದೆ ಏನು? ನಿನ್ನ ಉಪದೇಶ ಯಾವಳಿಗೆ ಬೇಕು? ಏ, ಮೊದ್ಲು ಈ ಮನೆಯಿಂದ ಆಚೆ ಹೋಗು, ಮರಳಿ ಈ ಮನೆಗೆ ಕಾಲು ಹಿಡಿಕೊಡ್ದು. ಒಂದು ವೇಳೆ ನಿನ್ನ ಪ್ರಿಯಕರನೇನಾದ್ರೂ ನೋಡ್ಬೇಕು ಅನ್ಸಿದ್ರೆ ನೀನಿದ್ದಲ್ಲಿಗೆ ಅವನನ್ನ ಕರೆಸಿಕೋ. ತಡು, ಕಂಡವರನ್ನೇ ಸರಸವಾಡುತ್ತಾ ನಾನು ಪ್ರೀತಿಸುವ ಪ್ರಿಯಕರ ಅಂತವನಲ್ಲ. ನೋಡು, ನಾನು ನಿನ್ನಂತೆ ಮೂರು ಬಿಟ್ಟಂತ ಹೆಣ್ಣು ನಾನಲ್ಲ. ಹೌದು, ನಾನು ಮೂರು ಬಿಟ್ಟ ಹೆಣ್ಣು. ಯಾಕೆ ಹೇಳು? ನನ್ನ ಪ್ರೀತಿಯ ಹಿಂದೆ ನಿನ್ನ ಗುಟ್ಟು ಅಡಗಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಪ್ರೀತಿಯ ನಾಟಕವಾಡಿ ಅವನ ಜೊತೆ ನಾನು ಮದುವೆ ಮಾಡಿ ಪ್ರತಿದಿನ ಪ್ರತಿ ರಾತ್ರಿ ನನ್ನ ಗಂಡನ ಜೊತೆ ಸುಖ ಅನುಭವಿಸ್ತಿದ್ದ ನೀನು. ನಿನ್ನ ಸುಖಕ್ಕಾಗಿ ನನ್ನನ್ನು ಅವನ ಜೊತೆ ಮದುವೆ ಮಾಡಿಕೊಟ್ಟು ಈಗ ಏನೂ ಆಗೇ ಇಲ್ಲ ಅನ್ನೋ ತರ ನಡ್ಕೊಳ್ತಾ ಇದೆಯಲ್ಲ ಲತಾ. ಆಶಾ, ಮುಚ್ಚೆ ಬಾಯಿನ ಸಾಕು. ತೊಡು, ತಾನು ದೈನನ್ನು ಪ್ರೀತಿಸಿದ್ದು ನಿಜ. ನಮ್ಮಿಬ್ಬರ ಪ್ರೀತಿ ಪವಿತ್ರವಾಗಿತ್ತು. ನಾವಿಬ್ರು ನಿಜವಾಗ್ಲೂ ಮನಸ್ಸಿಂದ ಪ್ರೀತಿಸಿದ್ದೇವೆ ಹೊರತು ಕಾಮ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಟ್ಟತನದಿಂದ ಇದ್ದದೇ ಇಲ್ಲ. ತೊಡು, ಮಾಮರದಿ ಕುಳಿತಿರುವ ಕೋಕಿಲಿನ ತಂದು ಕಿರಿಯನಾಗಿ ನೋಡ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅದು ಕಾಗಿ ಆಗುತ್ತೆ ಅಂತ ನಾನು ಕನ್ಸಲ್ಲಿಯೂ ಎಣಿಸಿರ್ಲಿಲ್ಲ. ಹೌದಮ್ಮ, ನಾನು ಕಾಗೇನೆ. ಆದ್ರೆ ಮರ ಒಂದರಲ್ಲಿ ಚೆನ್ನಾಗಿ ಹಣ್ಣು ಬಿಟ್ಟಿದಾಗ ಆ ಹಣ್ಣನ್ನು ಮನಸ್ಸಿಗೆ ಬಂದ ಹಾಗೆ ತಿಂದು ನನಗೆ ಸಿಪ್ಪೆ ಮಾತ್ರ ಉಳಿಸಿದ್ದೇನೆ. ಆಶಾ, ನೋಡು, ಯಾಕೋ ಮಿತಿ ಮೀರಿ ಮಾತಾಡ್ತಾ ಇದೀಯ ಆಶಾ. ನಾನು ಏಕೆ ಸಹಿಸಿಕೊಳ್ತಿರ್ಬೇಕು ಗೊತ್ತ? ನಾನು ಕೂಡ ಒಬ್ಳು ಹೆಣ್ಣು ಎಂದು ಅರಿತು ನೀನು ಅಂತಿದ್ದನ್ನೆಲ್ಲ ಮಾತುಗಳನ್ನ ಸಹಿಸಿಕೊಳ್ತಾ ಇದ್ದೀನಿ. ಮಮಕಾರದ ನೀರನ್ನು ತುರಿಸಿ ತಿರುಗಿ ಒಂದು ಮರವನ್ನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಕೈಯಿಂದ ಯಾವುದೇ ರೀತಿಯಿಂದಾಗಿ ಇದರಿಂದ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೀನಿ.
ನೀನಾಡುವ ಮಾತಿನಲ್ಲಿ ಎಷ್ಟು ತರದ ಭಾವನೆಗಳು ತುಂಬಿದೆ ಗೊತ್ತಿದ್ಯಾ ಆಶಾ? ನೋಡು, ಅಂದ ಉಪಕಾರ ಮಾಡ್ತಾ ಇಂದು ನನ್ನ ಜೀವನವನ್ನೇ ಹಾಳು ಮಾಡೋದಕ್ಕಿಂತ ಹೊರಟಿದೆ ಅಂತ ಹೇಳ್ತಿದ್ದೆ. ಬೇಡ ಬೇಡ ಆಶಾ, ಬೇಡ. ಇದನ್ನೆಲ್ಲ ದಯವಿಟ್ಟು ಇಲ್ಲಿಗೆ ಮರೆತು ಬೇಡ. ಪಾಪ ಪಾಪ ಅಂತೂ ಉಪಕಾರ ಮಾಡಲು ಬಂದಿದ್ದಾಳೆ ಅಲ್ಲವೇ? ಲತೆಯಂತೆ ಬಳಕುವ ಲತಾದೇವಿಯವರು. ಥು, ನೀಚ. ನೋಡು, ಅನ್ನ ಹಾಕಿದಂತ ಒಡೆಯನಿಗೆ ಮೋಸ ಮಾಡಿ ಈ ರೀತಿ ಕಂಡರ ಜೊತೆ ಚಕ್ಕನ ಆಡ್ತಾ ಅವ್ರಿಗೇನೆ ಹುಳಿ ಹಿಂಡ್ತಾ ಇದೆಯಲ್ಲ. ಈ ರೀತಿ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವೇ? ನಾವು ವ್ಯಾಘ್ರ. ಉಂಡ ಮನೆಗೆ ಎರಡು ಬಗೆದಿರೋ ನೀನು ತಲೆ ಎತ್ತಿ ತಿರುಗೋದಕ್ಕೂ ಕೂಡ ನಾಚಿಕೆ ಆಗ್ಬೇಕು. ಥು, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸಮಾಜ ಲತಾ, ಸಮಾಜದ ಬಗ್ಗೆ ಮಾತನಾಡಿ ತಣಿಯಬೇಡ. ಸಮಾಜ ಇದರ ಅರ್ಥವೇ ವಿಚಿತ್ರವಾಗಿದೆ. ಸಮಾಜವೆಂದರೆ ನಾವೇ ನಮ್ಮ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡದ್ದು. ಹಣ ಒಂದಿದ್ದರೆ ಸಮಾಜದಲ್ಲಿ ಸ ಎಂಬ ಸತ್ತೋಗಿ ಮಾ ಎಂಬ ಮಜ ಉಳಿದು ಬಿಡುತ್ತದೆ. ಹಣ ಇದ್ದವರ ಆದರ ಮುಚ್ಚಿತು, ಒಂದಿದ್ದವರ ತನ್ನು ಮುಚ್ಚುತ್ತೆ ಎಂಬ ಗಾದೆ ನುಡಿ ಕೇಳಿಯೋ ಇಲ್ಲವೋ? ಏಯ್, ಸಾಕು, ಮುಚ್ಚು. ನೋಡು, ಇಂಥ ವೇದಾಂತವನ್ನು ಕೇಳೋದಕ್ಕೆ ನಾನಿಲ್ಲಿಗೆ ಬಂದಿಲ್ಲ. ಅಂದರೆ ನನ್ನ ಅಂಗ ಸುಖ ಬಯಸಿಕೊಂಡಿರುವೆಯ? ಛೀ! ನೋಡು, ಮುಂದೆ ಒಂದು ಹೆಚ್ಚಿಗೆ ಮಾತನಾಡಿದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರುತ್ತೆ. ನೋಡು, ಮಾಮರದಲ್ಲಿ ಕುಳಿತಿರುವ ಹೆಂಗಳರನ್ನು ಕಂಡು ಸಂತೋಷ ಪಡ್ಬೇಕೆ ವಿನಃ ಅವರನ್ನು ತನ್ನ ತಾಯಿ ತಂಗಿಯರಂತೆ ಭಾವಿಸ್ಬೇಕೆ ವಿನಃ ಅವರನ್ನ ಕೆಟ್ಟತನದಿಂದ ಕಾಮುಕ ದೃಷ್ಟಿಯಿಂದ ನೋಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನೋಡು, ಈಗ್ಲಾದ್ರೂ ನಿನ್ಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಇಂಥ ಭಾವನೆಗಳನ್ನೆಲ್ಲ ದಯವಿಟ್ಟು ಇಲ್ಲಿಗೆ ಬಿಟ್ಟು ಇನ್ನು ಮುಂದೆನಾದ್ರೂ ಒಳ್ಳೆ ವ್ಯಕ್ತಿಯನ್ನಾಗಿ ಈ ಭೂಮಿ ಮೇಲೆ ಈ ಸಮಾಜಕ್ಕೆ ಒಳ್ಳೆ ಹೆಸರುವಾಸಿಯಾಗಿ ಬಾಳೋದನ್ನ ಕಲಿ. ಅಂದರೆ ಮನುಷ್ಯನಲ್ಲದೆ ಪಶುವೆಂದು ಬಯಸಿದೆಯಾ? ಪಶು ನಿನಗಿಂತ 100 ಪಾಲು ಎಷ್ಟು ಮೇಲು, ಅದಕ್ಕೂ ಕೂಡ ಕೀಳಾಗಿರೋನು ನೀನು. ನನ್ನ ಎದುರಿಗೆ ನಿಂತವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಒಳ್ಳೆ ಮಾತಿನ ಹೇಳ್ತಾನೆ, ಮೊದಲ ಮನೆಯಿಂದ ಆಚೆ ಹೋಗು. ಹೋಗ್ತೀನಿ ಆಶಾ, ಹೋಗ್ತೀನಿ. ನೋಡು, ಹೋಗೋಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನ ಹಿತವಚನ ನುಡಿದು ಹೋಗ್ತೀನಿ, ಕೇಳಿ. ನೋಡು, ಹೆಣ್ಣು ಅನ್ನೋಳು ಜಗದ ಕಣ್ಣಾಗಿರ್ತಾಳೆ. ಹೆಣ್ಣು ಯಾವತ್ತಿದ್ರೂ ತಾಯ್ತನವನ್ನ ಬಯಸುವವಳು. ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿಳಿದುಕೊಂಡು ಬಾಳಿ ಬದುಕಬೇಕಾಗಿರೋಳು ಹೆಣ್ಣು. ಆದ್ರೆ ನೀನು ಈಗಾಗ್ಲೇ ನಡೆದಿರುವಂತ ತಪ್ಪುಗಳನ್ನೆಲ್ಲ ಮುಚ್ಚಿಟ್ಟು ಇನ್ನು ಮುಂದೆನಾದ್ರೂ ಒಳ್ಳೆ ವ್ಯಕ್ತಿಯನ್ನಾಗಿ ಬದುಕೋದನ್ನ ಕಲಿ. ನೋಡು, ಹೆಣ್ಣು ಒಲಿದರೆ ನಾರಿಯಾಗಿರ್ತಾಳೆ, ಮುನಿದರೆ ಮಾರಿಯಾಗಿರ್ತಾಳೆ ಅನ್ನೋದು. ಅದೇ ರೀತಿ ಪ್ರತಿಯೊಂದು ಹೆಣ್ಣು ಕೂಡ ತಪ್ಪು ಮಾಡೋದು ಸಹಜ. ಆ ತಪ್ಪನ್ನ ಅರಿತು ಬಾಳೋದನ್ನ ಕಲ್ತ್ಕೊ. ನೋಡು, ನಿನ್ನ ಗಂಡ ದೇವ್ರಂತವನು. ಆ ದೇವ್ರಂತ ಗಂಡನಿಗೆ ಯಾವುದೇ ರೀತಿ ಮೋಸ ಮಾಡದೆ ಇನ್ನು ಮುಂದೆನಾದ್ರೂ ಒಳ್ಳೆತನದಿಂದ ಅವ್ರಿಗೆ ತಕ್ಕ ಹೆಂಡತಿಯಾಗಿ ಬಾಳೋದನ್ನ ಕಲ್ತ್ಕೊ. ನನಗೆ ಬುದ್ಧಿ ಮಾಡ್ತಾ ಹೇಳೋದಕ್ಕೆ ಬರ್ತೀನಿ. ಹೋಗ್ತೀನಿ ಆಶಾ, ಹೋಗ್ತೀನಿ. ಒಂದಲ್ಲ ಒಂದು ದಿವಸ ನಿನಗೆ ಸರಿಯಾದ ಇಲ್ಲಿ ನಡೆದಿರುವಂತ ವಿಷಯ ಖಂಡಿತವಾಗ್ಲೂ ನಾನು ಹೇಳಿದ ಸತ್ಯ ಅನ್ನೋದು ಗೊತ್ತಾದಾಗ ಆಗ ನೀನು ಮಾಡಿರುವ ತಪ್ಪು ನಿನಗೆ ಅರಿವಾಗುತ್ತೆ. ನಾನು ಬರ್ತೀನಿ. ಚಂದ್ರ, ನಡಿ ಹೋಗೋಣ. ತೈನೆ, ಊರಿಂದ ಇವಾಗ ಬಂದ್ರ? ಹೌದು ಲತಾದೇವರೇ, ನನ್ನಿಂದ ಏನಾಗಬೇಕಾಗಿದೆ? ಛೇ, ಏನೂ ಇಲ್ಲ. ಅದೇಕೋ ಗೊತ್ತಿಲ್ಲ, ಬಹಳ ದಿವಸದಿಂದ ನಿಮ್ಮನ್ನ ಭೇಟಿಯಾಗಿರ್ಲಿಲ್ವಲ್ಲ. ನಾನು ಮೊದಲು ಸ್ವತಂತ್ರ ಹಕ್ಕಿಯಾಗಿದ್ದು ಸ್ವೇಚ್ಛೆಯಿಂದ ಮನ ಬಂದಂತೆ ಹಾರಾಡುತ್ತಿದ್ದೆ. ಹಾರಾಡುವ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಸಂಸಾರವೆಂಬ ಗೂಡಿನಲ್ಲಿ ದೂಡಿದ್ದಾರೆ ನನ್ನ ಹಿತೈಷಿಗಳು. ಅಂದಾಗ ಆ ಗೂಡಿನಲ್ಲಿರುವ ಹಕ್ಕಿಯೊಡನೆ ಜೋಡಾಗಿರಬೇಕೇ ವಿನ
ಕಂಡ ಹಕ್ಕಿಯೊಡನೆ ಹಾರಲು ಪ್ರಯತ್ನಿಸಿದರೆ ಗುಂಡಿಕ್ಕಿ ಕೊಂದು ಬೀಳುತ್ತಾರೆ ಅಲ್ಲವೇ ಲತಾದೇವಿ? ಅಂದ ಹಾಗೆ ನೀವು ಏನೇನೋ ಮಾತನಾಡುತ್ತಿರುವಿರಲ್ಲ ದಯಾನಂದ್. ಚೇಚೆ, ತಪ್ಪು ತಿಳುವಳಿಕೆ. ಅಂದಿನ ಮಾತುಗಳನ್ನು ಇಂದು ಆಡುತ್ತಿರುವೆ, ಇಂದಾಡುವ ಮಾತುಗಳನ್ನು ಮುಂದಾಡುವೆ. ಅಂದಿನ ಮೊದಲ ಸಂಬಂಧ ಇಂದಿಲ್ಲ, ಇಂದಿನದು ಮುಂದಿರಲಿರುವುದಿಲ್ಲ. ಅಂದರೆ ತಮ್ಮ ಮಾತಿನ ಅರ್ಥವಾದರೂ ಏನು ದಯಾನಂದ್? ನಾನೀಗ ವಿವಾಹಿತ, ಮೇಲಾಗಿ ತಮ್ಮ ಗೆಳತಿಯ ಗಂಡ, ತಾವು ಅವಿವಾಹಿತಿ. ಮೊದಲು ನಮ್ಮಿಬ್ಬರಲ್ಲಿ ಮೊದಲ ಪ್ರೇಮ ಸಂಬಂಧ ಅಂಕುರಿಸಿತ್ತು. ಅದು ಈಗ ಮಾರ್ಪಟ್ಟು ಬಂಧತ್ವ ನಡೆಸಿದೆ. ಮುಂದೆ ತಾವು ಮದುವೆ ಮಾಡಿಕೊಂಡ ಮೇಲೆ ಇಷ್ಟು ಸರಿಗೆ ಸಹ ಉಳಿಯಲಾರದಂತ ನನ್ನ ಮಾತಿನ ಅರ್ಥ. ನೋಡಿ, ತಾವು ಏನೇನೋ ಮಾತನಾಡುತ್ತಿರುವಿರಿ. ಇರಲಿ ನೋಡಿ, ಇದು ನನ್ನ ಅಣ್ಣನ ಹುಟ್ಟು ಹಬ್ಬ. ಅದಕ್ಕಾಗಿ ನಮ್ಮ ಮನೆಗೆ ಊಟಕ್ಕೆ ಬಂದು ಅಣ್ಣನನ್ನ ಮಾತಾಡ್ಸ್ಕೊಂಡು ಬರುವಿರಂತೆ. ನಡೀರಿ ಹೋಗೋಣ. ಪ್ಲೀಸ್ ಸಾರಿ, ನಾನು ಊರು ಬಿಟ್ಟು 8-10 ದಿವಸಗಳಾಯ್ತು. ಏಕೋ ಏನೋ ಅವಳನ್ನು ಬಿಟ್ಟು ಒಂದು ವಾರ ಕಳೆಯುವುದೆಂದರೆ ಒಂದು ಯುಗ ಕಳೆದಂತಾಗುತ್ತದೆ. ಆದಷ್ಟು ನಾನು ಅವಳನ್ನು ಮುಖ ನೋಡಲೇಬೇಕು. ನೋಡಿ, ನೀವು ಅವರ ಮೇಲೆ ಎಷ್ಟೊಂದು ಪ್ರೀತಿನ ಇಟ್ಕೊಂಡಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅಣ್ಣ ಬಹಳ ದಿವಸದಿಂದ ನಿಮ್ಮನ್ನ ಭೇಟಿ ಆಗಿಲ್ಲ ಅಂತ ತುಂಬಾನೇ ಬೇಸರ ಪಟ್ಕೊಂಡಿದ್ದ. ಹಾಗೆ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾ ಇದ್ರ. ಹೇಗಿದ್ರು ಇವತ್ತು ಅಣ್ಣನ ಹುಟ್ಟಿದ ಹಬ್ಬ ಇತ್ತಲ್ಲ, ಹಾಗೆ ಮಾತಾಡ್ಸ್ಕೊಂಡು ಆದಷ್ಟು ಬೇಗ ಊಟ ಮಾಡ್ಕೊಂಡು ಹೊರಟು ಬಿಡಿರಂತೆ. ನಡೀರಿ ಹೋಗೋಣ. ಹಾಗೆಂದು ತಿಳಿದುಕೊಳ್ಳಬೇಡಿ ಎಂದು. ಲತಾ, ಆದಷ್ಟು ಬೇಗ ತಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ. ಏಕೆಂದರೆ ತಮ್ಮ ಮದುವೆಗೇನೆ ಬಂದು ಭರ್ಜರಿ ಊಟ ಮಾಡೇ ತಿರ್ತೀನಿ. ನಾನು ಆಶಳ ಮುಖ ನೋಡಿಕೊಂಡು ಬರಬೇಕು. ದಯವಿಟ್ಟು ನನ್ನ ಮಾತು ಕೇಳಿ, ಒಂದು ನಿಮಿಷ ನಿಂತ್ಕೊಳ್ಳಿ. ನಾನು ಆಶಳ ಮುಖ ನೋಡಲೇಬೇಕು. ನಾನು ಬಂದೇ ಬರ್ತೇನೆ. ಅಯ್ಯೋ ದೇವ್ರೆ, ಏನಿದು? ಆಶನ ಮೇಲೆ ಎಷ್ಟೊಂದು ಅಮರವಾದ ಪ್ರೀತಿ ವಾತ್ಸಲ್ಯವನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಆಶಾ ಮಾಡ್ತಿರುವಂತಹ ಪ್ರೀತಿ ಇಂದು ವಿಷಯದ ಗುಣ ಅನ್ನೋದು ಇವ್ರಿಗೆ ಗೊತ್ತಾಗ್ತಿಲ್ಲ. ಅವಳು ಮಾಡ್ತಿರುವ ಮೋಸ ಅಕಸ್ಮಾತ್ತಾಗಿ ಇವ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಅಲ್ಲಿ ನಡೆಯೋದೇ ಬೇರೆ. ದೇವ್ರೆ, ಆದಷ್ಟು ಬೇಗ ಈ ವಿಷಯ ಗೊತ್ತಾಗಲಿ. ಆದಷ್ಟು ಆಶಳ ಜೀವನದಲ್ಲಿ ಬದಲಾವಣೆಯಾಗಿ ಇವರಿಬ್ರು ಸುಖ ಸಂತೋಷದಿಂದ ಇದ್ರೆ ಅಷ್ಟೇ ಸಾಕು. ನಾನಿನ್ನ ಹತ್ರ ಅಷ್ಟೇ ಬೇಡ್ಕೊಳ್ಳೋದು. ಆಶಾ, ನಾನು ಹೊರಗೆ ಹೋಗಿ ಬರಲಿ. ನೀವೆಲ್ಲಿಗೆ ಹೋಗ್ತೀರಾ? ನನಗೊಬ್ಳಿಗೆ ಟೈಮ್ ಪಾಸ್ ಆಗೋದಿಲ್ಲ. ನೀವು ಹೋದ್ರೆ ನನಗೆ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ತುಂಬಾ ಬೇಸರವಾಗುತ್ತೆ. ಆದಷ್ಟು ಬೇಗ ಬಂದು ಬಿಡ್ತೇನೆ. ಅಂತ ಮಹತ್ವವಾದ ಕೆಲಸವಾದ್ರೂ ಏನಿದೆ? ಏನಿಲ್ಲ, ಒಂದ್ ಸ್ವಲ್ಪ ಡ್ರಿಂಕ್ಸ್ ಖಾಲಿಗಿದೆ, ತೆಗೆದುಕೊಂಡು ಬರುತ್ತೇನೆ. ನೋಡಿ, ಮೇಲಿಂದ ಮೇಲೆ ಡ್ರಿಂಕ್ಸ್ ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗಿ ಹೋಗುತ್ತದೆ. ನೋಡಿ, ನಿಮ್ಮ ನೆಸಿನ ಮತ್ತಿಗಿಂತ ಮುತ್ತೇರಿಸೋ ಮದ್ದು ನಾನಿರುವಾಗ ನೀವ್ಯಾಕೆ ಅದನ್ನ ತೆಗೆದುಕೊಳ್ತೀರಾ? ಆಶಾ, ನೀನ್ ಅನ್ನುವುದೇನು ನಿಜ. ಕಲಿತ ಚಟ ಒಮ್ಮೆಲೆ ಬಿಡಬೇಕಾದರೆ ಸ್ವಲ್ಪ ತೊಂದರೆಯಾಗುತ್ತದೆ. ಅಲ್ಲದೆ ಸರಸ ಸಲ್ಲಾಪಕ್ಕೆ ಮುಂಚೆ ಮಧು ಸೇವನೆ ಮಾಡಿದರೆ ಆ ಮಜನೇ ಬೇರೆ. ಅಂತೆ ಉಮಾಕಾಯಮರು ಹೇಳಿದ್ದಾರೆ, ಹುಡುಕಿ ಒಳಗ ಮಧುವಿರಲು, ಮೇಲೊಂದು ರಟ್ಟಿ ಇರಲು, ಸಂಗಾತಿ ಬಳೆ ಇರಲು, ಅದೇ ಕಾಡಾದರೇನು ನಾಡಾದರೇನು ಸ್ವರ್ಗಮ್ಮೆಂದು. ಅಂತೂ ಸಾಹಿತ್ಯದ ಸರಮಾಲೆಯನ್ನೇ ನೆನೆಯುತ್ತಿದ್ದೀರಲ್ಲ ನೀವು. ನೋಡಿ, ಆದಷ್ಟು ಬೇಗ ಬಂದ್ಬಿಡಿ. ಇನ್ನು ಅರ್ಧ ಗಂಟೆಲಿ ನಿನ್ನ ಪ್ರಿಯಕರ ನಿನ್ನ ತೋಳ ತೆಕ್ಕೆಯಲ್ಲಿ ಇರ್ತಾನೆ. ಆಯ್ತೆ? ನಿಶ್ಚಯ ಚಂದ್ರು, ಹೋಗೋದಕ್ಕಿಂತ ಮುಂಚೆ ಮುತ್ತಿನ ಮುದ್ರೆಯನ್ನು ನನಗೆ ಗೊತ್ತು ಹೋಗ್ಬಾರ್ದೇನೇನ್ ರಾಜ? Thank you.
ಮಧುರವಾದ ಸಂಗೀತ, ಸರಳವಾದ ಸಾಹಿತ್ಯ, ಭವ್ಯ ನಂದಿಯ ನಾಟ್ಯ ನೋಡಬೇಕೆನ್ನುವ ಆಸೆ ಬಹಳ ಇತ್ತು. ಬಟ್ ಪ್ರಣಯದಲ್ಲಿ ಕೂಡಿದವರು, ಪ್ರಾಣಕ್ಕೆ ಪ್ರಾಣ ಕೊಡುವ ಪ್ರಾಣ ಸ್ನೇಹಿತ ಇನ್ನೊಬ್ಬಳು ಹರ್ತೇಚೆ, ಧರ್ಮೇಚೆ, ಸ್ವಾಮೇಚೆ, ನಾತಿ ಚರಾಮಿ ಎಂದು ಹತ್ತಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡ ಧರ್ಮ ಭಕ್ತಿ. ಮೈ ಡಿಯರ್ ಫ್ರೆಂಡ್ ಚಂದ್ರಕಾಂತ್, ನೀನು ನನ್ನ ಜೀವನದ ಗೆಳೆಯ ಅಲ್ಲ. ಮಿಸ್ಟರ್ ಚಂದ್ರಕಾಂತ್, ಡಿಗ್ನಿಫೈಡ್ ಇನ್ ಸೊಸೈಟಿ, ಸಮಾಜದಲ್ಲಿ ನಾನೊಬ್ಬ ಮರ್ಯಾದಸ್ಥ. ನಾಳೆ ಸಮಾಜಕ್ಕೆ ಇಂಥವನ ಹೆಂಡತಿ ಇಂಥವನ ಜೊತೆ ಇದ್ದಾಳೆ ಅಂತ ಗೊತ್ತಾದರೆ ಹೋದ ಮರ್ಯಾದೆ ವಾಪಸ್ ತಂದು ಕೊಡುವ್ಯಾ? ಹೆಣ್ಣಿ, ಒಂದು ಹೆಣ್ಣಿಗೆ ಸುಖ ಕೊಡಲಾರದಷ್ಟು ಬಲಹೀನನೇ ನಿನ್ನ ಗಂಡ. ನನ್ನೊಂದಿಗೆ ಹೊಂದಿಕೊಂಡು ಹೋಗುವ 10 ಹೆಣ್ಣುಗಳಿಗೆ ಸುಖ ಕೊಡುವ ಚೈತನ್ಯ ನನ್ನಲ್ಲಿದೆ. ಬಟ್ ಕಾಮವೇ ಉಸಿರೆಂದು ತಿಳಿದಿರುವ ನಿನ್ನಂತ ಚಿತ್ತಿನ ಜಾತಿಯ ನಕ್ಷತ್ರದ ಹೆಣ್ಣಿಗೆ ಪ್ರಪಂಚದ ಯಾವುದೇ ಒಬ್ಬ ಗಂಡಿನಿಂದಲೂ ಸುಖ ಕೊಡಲು ಸಾಧ್ಯವೇ ಇಲ್ಲ. ಅದಕ್ಕೆ ನಿನ್ನಂತವಳನ್ನು ಕಂಡು ಹೇಳಿರಬೇಕು ರಾಜ ಭರ್ತೃಹರಿ. ಪತ್ನಿ ಮಕ್ಕಳಲ್ಲಿ ಮಲಗಿದ್ದಾಳೆಂದು ಗಾಢವಾದ ನಿದ್ರೆ ಹೋಗದಿರು ಬನಿಜ, ಎಚ್ಚರ ಎಚ್ಚರ ಎಂದು. ಅಮ್ಮ, ನೋಡಿದೆಯಮ್ಮ ಈ ನಿನ್ನ ಮಗನ ದುರಂತದ ಜೀವನವನ್ನು. ಇಂಥ ಹೀನ ದೃಶ್ಯ ನೀ ನೋಡುವುದು ಬೇಡವೆಂದು ಹೊರಟು ಹೋಗಿದ್ದೇ ಒಳ್ಳೆಯದಾಯಿತಮ್ಮ. ಯಾವುದಕ್ಕೂ ಆ ಭಗವಂತನಲ್ಲಿ ಬೇಡಿ ಬರೆಸಿಕೊಂಡು ಬರಬೇಕು. ನನ್ನ ಸುಖ ಶಾಂತಿ ನೀನು ಮಡಿದು ಮಣ್ಣಾದಾಗಲೇ ನಿನ್ನ ಜೊತೆಗೆ ಮಣ್ಣಾಗಿ ಸೇರಿದು. ಅಮ್ಮ, ಆದಷ್ಟು ಬೇಗ ನಾನು ನಿನ್ನ ಜೊತೆಗೆ ಬರುವೆ ತಾಯಿ. ಸಾಕಿನ್ನು ಈ ಪ್ರಪಂಚದ ವ್ಯಾಮೋಹ. ನನ್ನ ಜೀವನದಲ್ಲಿ ನಡೆದ ಕೊಳೆಯ ಕಥೆ ನಾನು ಕಳೆಯಬೇಕಾದರೆ ನನಗೆ ಉಳಿದಿರುವುದು ಒಂದೇ ಒಂದು, ಮದ್ಯಪಾನ. ಮದ್ಯಪಾನ. ಚಂದ್ರು, ನಿನ್ನ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆ. ನಿಮ್ಮ ಬಾಳು ಬಂಗಾರವಾಗಲಿ, ನಿಮ್ಮ ದಾಂಪತ್ಯದ ಸುಖಮಯವಾಗಲಿ. ಅದಕ್ಕಾಗಿ 50 ಲಕ್ಷ ರೂಪಾಯಿ ಚೆಕ್ ಅನ್ನು ನಿಮ್ಮ ಕೈಗೆ ಬರೆದು ಕೊಡುವೆ. What you get?